ಸಾಂಗ್ ಟೀಮ್ನ ಕರೆಸ್ಬೋದು ಮಾತಾಡಿ. ಅಂದರೆ ನೀವು ಸ್ವಲ್ಪ ಕುತ್ಕೋತೀರಾ ಅಂದರೆ ನಾನು ಅವ್ರನ್ನೆಲ್ಲ ಕರೆಸಿ ಮಾತಾಡ್ತೀನಿ. ಓಕೆ, ತಾರಕ್ ಅವ್ರು ಬರಬೇಕು, ಗುಬ್ಬಿ ಅವ್ರು ಬರಬೇಕು, ಸೈಫ್ ಖಾನ್ ಅವ್ರು ಬರಬೇಕು, ಭರತ್ ಅವ್ರು ಬರಬೇಕು ಈ ಹಾಡಿನ DOP. ಬೇಗ 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 ಬನ್ನಿ. ಕಾರ್ಯಕ್ರಮಕ್ಕೆ ನಿರ್ಮಾಪಕರು ಶಿವಾನಂದ್ ಶೆಟ್ರು ಕೂಡ ಬಂದಿದ್ದಾರೆ ಸರ್, ನಿಮಗೆ ವೆಲ್ಕಮ್. ಆಗ್ಲೇ ಹೇಳೋದು ಮರ್ತು ಹೋದೆ ನಾನು. ಓಕೆ, ಸ್ವಲ್ಪ ಮುಂದೆ ಬಂದು ಲೈಟ್ ತಗೊಂಡ್ಬಿಟ್ರೆ. ಹಾ ತಾರಕ್ ಸರ್, ನಿಮ್ಮಿಂದಾನೇ ಮಾತು ಶುರು ಮಾಡ್ತೀನಿ. ನೀವು ಒಂದು ಝಲಕಲ್ಲಿ ಕಾಣಿಸ್ತೀರಾ ನಮ್ಗೆ, ಆದ್ರೆ ನಿಮ್ ಕೆಲಸ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಅವ್ರ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಡಾನ್ಸು ಪರ್ಫಾರ್ಮೆನ್ಸ್ ಎಲ್ಲ ಮಾಡಿಸಿರೋ ತರ ಇದೆ. ಹೌದು, ಆಕ್ಚುಲಿ ನಮ್ಮ ಪ್ರವೀರ್ ಅವರು ಬಾಡಿ ಲ್ಯಾಂಗ್ವೇಜ್ ತುಂಬಾ ಕಷ್ಟ ಇತ್ತು ಸ್ಟಾರ್ಟಿಂಗ್. ಸೊ 1 month ಡೈಲಿ ಬಂದು ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರವೀರ್ ಫಸ್ಟ್. ಅಂಡ್ ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ಇಲ್ಲಿ ನಿಮ್ ಮುಂದೆ ಮಾತಾಡೋದಕ್ಕೆ. ಅಂಡ್ ಥ್ಯಾಂಕ್ ಯು ಜಯರಾಮ್ ಸರ್ ಅಂಡ್ ಸುರಾಗ್, ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಆಪರ್ಚುನಿಟಿ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಟ್ ವಾಸ್ ಸಾಂಗ್ ಬಂದ್ಬಿಟ್ಟು ಇಟ್ ವಾಸ್ ವೆರಿ ಟ್ರಿಪ್ಪಿ ಆ್ಯಂಡ್ ಕ್ರೇಜಿ ಸಾಂಗ್. ಫಸ್ಟ್ ನಾನು ಕೇಳುವಾಗನೇ ನನಗೆ ತುಂಬ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಇದು ಬಂತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಗಂತೂ ಕೆಲವೊಂದು ಲೈನ್ಸ್ ಬೇಗ ಕ್ಯಾಚ್ ಆಗ್ತಿದೆ, ಮಧ್ಯದಲ್ಲಿ ಕೆಲವೊಂದು ಏನ್ ಲೈನ್ಸ್ ಅಂತಾನೆ ಗೊತ್ತಾಗಿಲ್ಲ. ಆ ಲೆವೆಲ್ ಸ್ಪೀಡ್ ಇದೆ ಲಿರಿಕ್ಸು. ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನಕುಲ್ ಅವ್ರಿಗೆ ಮತ್ತು ಸುರಾಗ್ ಅವ್ರಿಗೆ, ಜಯರಾಮ್ ಸರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಕುಲ್ ಅವ್ರ ಜೊತೆ 2ನೇ ಸಲ ಕೆಲಸ ಮಾಡಿದ್ದು. ಅವರು ಆರ್ಟಿಸ್ಟ್ಗೆ ಕೊಡೋ ಫ್ರೀಡಮ್ ಅದು ತುಂಬ ಅಂದರೆ ಹಿ ಮೇಕ್ಸ್ ಯು ಫೀಲ್ ಅಟ್ ಹೋಮ್. ತುಂಬ ಕಂಫರ್ಟ್ ಆಗಿರುತ್ತೆ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ. ಆ್ಯಂಡ್ ಹಾಡು ಬಡಿಬೇಕಾದ್ರೆ ಕೂಡ ಪ್ರವೀರ್ ಅವರು ಇದ್ದರು, ಸುರಾಗ್ ಅವರು ಇದ್ದರು. ಆ್ಯಂಡ್ ಒಟ್ಟಿಗೆ ಕೂತ್ಕೊಂಡು ಒಂದು ತಂಡದ ಎಫರ್ಟ್, ಆ ಫೀಲಿಂಗ್ ಇದೆಯಲ್ಲ, ನಮ್ಮನ್ನು ಸಿನಿಮಾದು ಒಂದು ತುಂಡಾಗಿ ಮಾಡ್ತೀವಲ್ಲ, ಅದು ದಟ್ ಈಸ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಸೈಫ್ ಅವ್ರು. I would thank whole film team for giving an opportunity. मुझे अपॉर्चुनिटी दिए सोच क्या बोले तो एक बहुत ज़्यादा खुशी. क्या कन्नड़दल्लू माताड्तीनी, दक्नी में बात करने का स्लैंग ही मजाक अलग है. सो ऑनेस्टली बहुत दिल से शुक्रिया एक चीज़ का. क्या एक चीज़ का भी शुक्रिया. और हमारे मेन एक्टर प्रवीर भाई और सुराग सर और नकुल अभियंकर सर जो भी अपॉर्चुनिटी दिए, ये बहुत बड़ी अपॉर्चुनिटी. सेकेंड टाइम काम कर रहा हूँ मैं इनके साथ. सो जब मैं काम कर लेगा था, आई वॉज नॉट हैविंग एनी आइडिया. 1 वीक पहले ट्रैक बनने से 1 वीक पहले मैसे मिला, 1 वीक पहले कोई इवेंट में मिला हमें. बट नेक्स्ट वीक में इमीडिएट मुझे कॉल आ रहा, बोलता आई एम वर्किंग विद गुब्बी. आई वॉज रियली सरप्राइज कि 1 वीक पहले बिल को बातचीत कर वी बिकेम फ्रेंड्स 1 वीक एगो एंड वी आर वर्किंग टू द बिग प्रोजेक्ट. ये बहुत बड़ी खुशी की बात, अल्हम्दुलिल्लाह. एंड इट वॉज रियली फन टू डू. एक लिरिक्स भी, एक ट्रम्पेट जो बज रहा, म्यूजिक से लेको मेकिंग से लेको, इवन ऑन द सेट वेयर वी वर मेकिंग द सॉन्ग, इट वाज रियली गुड. बहुत मजा मिला. एंड आई होप फॉर द बेस्ट. सॉन्ग शुड बी द प्रॉपर हिट. ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಭರತ್ ಅಂದ್ರೆ ಅವ್ರು ಕನ್ನಡ ಬರುತ್ತೆ ಅಂದ್ರೆ ಇದರಲ್ಲಿ ಆ ತರದ ಲೈನ್ಸ್ ಅವ್ರು ಬರ್ದಿದ್ದಾರೆ, ಹಾಗಾಗಿ ಸೊ ದ ಪೀಪಲ್ ಹೂ ಹ್ಯಾವ್ ನಾಟ್ ಅಂಡರ್ಸ್ಟುಡ್, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಜನ ಗೊತ್ತಿಲ್ದಿದ್ರು. ಸೊ ಈ ಟ್ರ್ಯಾಕ್ ಮಾಡೋ ಮುಂಚೆ 1 ವೀಕ್ ಮುಂಚೆ ನಾನು ಇವ್ರಿಗೆ ಸಿಕ್ಕಿ 1 ವೀಕ್ ಆಮೇಲೆ ಇದು ಟ್ರ್ಯಾಕ್ಗೆ ಅಪಾರ್ಚುನಿಟಿ ಸಿಕ್ತು. ಐ ವುಡ್ ರಿಯಲಿ ಥ್ಯಾಂಕ್ ಹೋಲ್ ಫಿಲ್ಮ್ ಟೀಮ್. ಇದು ತುಂಬಾ ಧನ್ಯವಾದಗಳು ಇದು ಅಪಾರ್ಚುನಿಟಿ ಸಿಕ್ಕೋದಕ್ಕೆ. 2ನೇ ಸಾಂಗ್ ನಾನು ನಕುಲ್ ಅಭಿಯಂಕರ್ ಅವ್ರ ಜೊತೆ ಮಾಡಿದ್ದೀನಿ. ಇಟ್ ವಾಸ್ ಎ ರಿಯಲಿ ಕ್ರೇಜಿಯಸ್ಟ್ ಸ್ಟಫ್ ಮಾಡೋದಕ್ಕೆ, ಅವ್ರ ಜೊತೆ ಟ್ರ್ಯಾಕ್ ಮಾಡೋಕ್ಕೆ. ಆಸ್ ಹಿ ಸೈಡ್ ಲೈಕ್ ತುಂಬಾ ಫ್ರೀಡಮ್ ಕೊಡ್ತಾರೆ. ದೇ ವಿಲ್ ಆಸ್ಕ್ ಅಸ್ ಟು ಕಮ್ ಔಟ್ ಆಫ್ ದ ಝೋನ್ ವಾಟ್ ವಿ ಆರ್. ನಾವೇನು ಝೋನಲ್ಲಿ ಇದೀವಿ ಅದರಿಂದ ಆಚೆ ಬಂದು ನಾವು ಏನಾದರೂ ಸ್ಪೆಷಲ್ ಮಾಡಬೇಕು ಟ್ರ್ಯಾಕಲ್ಲಿ. ಸೊ ಇಟ್ ಶುಡ್ ಗಿವ್ ಎ ಕ್ರೇಜಿಯಸ್ಟ್ ವೈಬ್. ಕೇಳೋರ್ಗು ಮಜಾ ಬರಬೇಕು, ನೋಡೋರ್ಗು ಮಜಾ ಬರಬೇಕು. ಸೊ ವಿಡಿಯೋ ಆ ಪ್ರಕಾರ ಮಾಡಿದ್ದಾರೆ, ಸಾಂಗ್ ಆ ಪ್ರಕಾರ ಇದೆ. ಆ್ಯಂಡ್ ಧನ್ಯವಾದಗಳು.
ಕನ್ನಡನೂ ಸೂಪರ್ ಇದೆ ಸರ್ ನಿಮ್ದು. ಭರತ್ ಅವರು ಈ ಹಾಡಿನ DOP ಸರ್ ಹೇಳಿ. ನಮಸ್ಕಾರ. ಫಸ್ಟ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋ ಸುರಾಗ್ಗೆ. ಆಸ್ ಅ ಟೆಕ್ನಿಷಿಯನ್ ನನ್ನನ್ನು ಕ್ಲಾಸ್ DOP ಆಗಿ ಈ ಸಾಂಗಲ್ಲಿ ನನ್ನನ್ನು ಬಳಸ್ಕೊಂಡ್ರು. ಆಲ್ರೆಡಿ ನಾನು ಗುಬ್ಬಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅದ್ರ ಒಟ್ಟಿಗೆ ಈ ಸಿನಿಮಾದು ಪ್ರತಿಯೊಂದು ಟೆಕ್ನಿಷಿಯನ್ ವರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದರಿಂದ ನಾನು ಕೊಟ್ಟಿರೋ ರಿಕ್ವೈರ್ಮೆಂಟ್ಸ್ ಏನಿದೆ, ನಂಗೆ ಸಾಂಗಿಗೆ ಏನು ಬೇಕು ಅವರು ಅದನ್ನು ನನಗೆ ಪ್ರೊವೈಡ್ ಮಾಡಿದ್ರು. ಯಾವುದು ಇದಿಲ್ಲ ಇದಾಗಲ್ಲ ಅಂತ ಏನು ನನಗೆ ಭೇದ ಭಾವ ಮಾಡಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ ಮೋರ್. ಥ್ಯಾಂಕ್ ಯು ಭರತ್ ಅವರೇ. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ ಒಳ್ಳೆಯದಾಗಲಿ. ನೀವು ಸ್ಟೇಜ್ ಮೇಲೆ ಬಂದಿದ್ದೀರಾ ಅಂದರೆ 2 ಲೈನು ಹಾಡ್ಬಿಟ್ಟು. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ, ಉಲ್ಟ ಪಲ್ಟ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ, ದಬ್ಬಾಯಿಸ್ಕೊಂಡು ಬಿರಿಯಾನಿ ಬಾರಿಸಿದ್ರು ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. 1 ನಿಮಿಷ ಪ್ರವೀಣ್ ಬನ್ನಿ. ಅವ್ರಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಮಧ್ಯದಲ್ಲಿ ಇಟ್ಕೊಳ್ಳಿ. मरिया ऐसे बमड़ा मार लिया मैं दुनिया की टेंशन लेको मेरे सिल पर डाल लिया मैं दिन नहीं सो ट्रिप ಮೈಂಡ್ ಚಲ್. ಥ್ಯಾಂಕ್ ಯು ಎಲ್ರಿಗೂ. ಪ್ರವೀರ್ ಇಲ್ಲೇ ಇರಿ, ತಾರಕ್ ಮಾಸ್ಟರ್ ನೀವು ಇಲ್ಲೇ ಇರಿ. ಧನ್ಯವಾದಗಳು ನಿಮ್ಮ 3 ಜನಕ್ಕೆ. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ನಿಮ್ಮ ಕಡೆಯಿಂದ ಆಗ್ಲಿ. ಥ್ಯಾಂಕ್ ಯು. ಈ ಜೋಶಲ್ಲಿ ಕಾರ್ಯಕ್ರಮ ಇರುವಾಗಲೇ ವಿಜಯ್ ಸರ್ನ ಸ್ಟೇಜ್ ಮೇಲೆ ಕರೆದು ಬಿಡೋಣ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೈಕ್ ಸರ್, ಮೊದಲಿಗೆ ಹಾಡು ಹೆಂಗ ಅನ್ನಿಸ್ತು? ಎಲ್ರಿಗೂ ನಮಸ್ಕಾರ. ಹಾಡು ಮೊದಲನೇ ಲೈನ್ ಏನಪ್ಪ? ಬರಂಗಿಲ್ಲ, ನಿದ್ದೆ ಬನ್ನಿ ಗುಬ್ಬಿ ಬನ್ನಿ, ತುಬಿ ಅನಾವಿ ಬನ್ನಿ. ಮೈಕ್ ಕೊಡಿ. ಮಸ್ಲೆ ಹೇಳಿ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಇಂಡಸ್ಟ್ರಿಗೆ ಬಂದ್ಮೇಲೆ ನಿದ್ದೆ ಮಾಡಂಗಿಲ್ಲ. ಸೆಕೆಂಡ್, ಉಲ್ಟ ಪಲ್ಟ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ. ಅದನ್ನ ಕೆಲವರು ಮಾಡಿಸ್ತಾರೆ, ನಮ್ಗೆ ತೊಂದರೆ ಇಲ್ಲ. ರಿಲೀಸ್ ಮಾಡಿದ್ಮೇಲೆ ಮಾಡಿಸ್ತಾ ಇರ್ತಾರೆ. ನೆಕ್ಸ್ಟ್ ದಬ್ಬಾಯಿಸ್ಕೊಂಡು ಬಿರಿಯಾನಿ ಬಾರಿಸಿದ್ರು ಬರಂಗಿಲ್ಲ. ಬಿರಿಯಾನಿ ಅಂತೇಳಿ ಸೆಟ್ ಹಾಕಿ ಕೊಡ್ತಾರೆ ಅಷ್ಟೇ, ಅದ್ರಲ್ಲಿ ಏನು ಇರಲ್ಲ. ಸುಮ್ಮನೆ ಒಂದು ಮೊಟ್ಟೆ ಇಟ್ಟಿರ್ತಾರೆ, ಒಣಗೋಗಿರೋದು 2 ಕೋಳಿ ಕಾಲು ತುರುಕಿರ್ತಾರೆ ಅಷ್ಟೇ, ಬಟ್ ಬಿರಿಯಾನಿ ತಿನ್ನಿ ಅಂತಾರೆ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಏನೋ ಇದೆಯಲ್ಲ, ಅದು ಇವ್ರದ್ದು ಲೈನ್ಸ್. ನಿಮ್ಗೆ ಅದಪ್ಪ. ಬಿಯರ್ ಪಿಯಾ ಡೋಲೋ ಖಾಯ ಆದ್ರೂ ನಿದ್ದೆ ಬರಂಗಿಲ್ಲ. ನಾವು ಬಿಯರ್ ಹಾಟ್ ಡ್ರಿಂಕ್ಸ್ ಹೊಡೆಸ್ಬಿಡ್ತಾರೆ. ಯಾವ ಡೋಲೋ ಬೇಕಾಗೇ ಇಲ್ಲ. ಅನಾಸಿನ್ನು, ಸ್ಯಾರಿಡಾನು, ಬೇರೆ ಯಾವ್ದಿದ್ರು ಕೊಡ್ತಾರೆ, ಅದ್ರ ಬಗ್ಗೆನೂ ತೊಂದರೆ ಇಲ್ಲ. ನೆಕ್ಸ್ಟ್ ಅವ್ರ ಬಾದ್ಮೆ ಹ್ಯಾಪಿ ಎಂಡಿಂಗ್ ಮಾಡ್ಸಿದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ಹ್ಯಾಪಿ ಎಂಡಿಂಗ್ ಮಾಡ್ಸಿದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ನಮ್ಗೆ ಸೆಲ್ಫೇ ಹಾಕ್ಸ್ಬಿಡ್ತಾರೆ ಗಾಂಧಿನಗರದಲ್ಲಿ. ಹ್ಯಾಪಿ ಎಂಡಿಂಗ್ ಮಾಡ್ಕೊಳಂಗೇ ಇಲ್ಲ ನಾವು. ಸೆಲ್ಫ್ ಹಾಕ್ಸ್ ಬಿಟ್ಬಿಡ್ತಾರೆ, ಗೊತ್ತೇ ಆಗಲ್ಲ. ಆ ಸೆಲ್ಫ್ ಎಂಡಿಂಗ್ ಅನ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ, ಅದು ಗೊತ್ತೇ ಆಗಲ್ಲ. ಗಲ್ಲಿ ಫಿರ್ದಲ್ಯ, ರೀಲ್ಸು ದಿಗ್ದಲ್ಯ ಆದ್ರೂ ನಿದ್ದೆ ಬರಂಗಿಲ್ಲ. ಕೆಲವರು ಇನ್ನಿಷ್ಟ, ಕೆಲವರು ತೆರೆ ಮೇಲೆ ಬರೆದವರೆಲ್ಲ ರೀಲ್ಸ್ ಮಾಡಕ್ ಶುರು ಮಾಡ್ತಾರೆ ಗಾಂಧಿನಗರದಲ್ಲಿ ಇನ್ಮೇಲೆ. ಅದು ತೊಂದರೆ ಇಲ್ಲ. ಹಾಡು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇಷ್ಟು ಚೆನ್ನಾಗಿ ಹಾಡು ಪ್ರಮೋಷನ್ ಆಗ್ತಿತ್ತು. ಅದಕ್ಕೆ ವಿಜಯ್ ಸರಿ ಸಾಟಿ ಅಂತ ಹೇಳೋದು. ಇಲ್ಲ, ಸಾಂಗ್ ತುಂಬಾ ಚೆನ್ನಾಗಿದೆ. ಹೀರೋನು ತುಂಬಾ ಮುದ್ದಾಗಿದ್ದಾರೆ, ಅವ್ರ ಹೀರೋಯಿನ್ನು ತುಂಬ ಮುದ್ದಾಗಿದ್ದಾರೆ. ಓಲ್ಡ್ ಟೀಮ್, ಶೈನ್ ಶೆಟ್ಟಿ ಎಲ್ಲರೂ ತುಂಬ ಯಂಗ್ ಹುಡುಗರು ಟೀಮೇ ಇದೆ. ಖುಷಿ ಅನಿಸುತ್ತೆ. ನಾನು ಅದೇ ಪ್ರವೀಣ್ ಶೆಟ್ಟರು ಪಾಪ ಹೇಳಿದಾಗ ನಾನು ನನ್ನ ಸರ್ ಮಾತಾಡಿದ್ವಿ. ಜನರಲಿ ಹೊಸ ಸಿನಿಮಾನ ನಾನು ಪ್ರಮೋಟ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ. ಪಾಪ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸಿನಿಮಾ ಮಾಡಿ ಯಾರೋ ಪ್ರೊಡ್ಯೂಸರಿಂದ ದುಡ್ಡು ತಂದು ಮನೆ ಮಾರಿ, ಆಸ್ತಿ ಮಾರಿ, ಒಡವೆಗಳು ಮಾರಿ ತಂದು ಸಿನಿಮಾ ಮಾಡ್ತಾರೆ. ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸೆಲ್ಫ್ ಹಾಕಿಸ್ತಾರಲ್ಲ,
ಅವ್ರ ಕೇಳಿ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ. ಅದೊಂದು ಪ್ರೆಗ್ನೆಂಟ್ನ ಕೊಟ್ಟಂಗೆ ಅಷ್ಟು ನೋವಿರುತ್ತೆ. ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ, ಕೆಲವು ಮಕ್ಕಳನ್ನೆಲ್ಲ ಅಬಾರ್ಟ್ ಮಾಡಿಸ್ಬಿಡ್ತಾರೆ, ಕೆಲವು ಗಂಡು ಮಕ್ಕಳಾದರೂ ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ, ಕೆಲವು ಮಕ್ಕಳು ಇಲ್ಲ ಸರ್ ನೀವು ಸುಳ್ಳು ಸುಮ್ಮನೆ ಗ್ಯಾಸ್ಗೆ ಹೊಟ್ಟೆ ಬಂದಿತ್ತು ಅಷ್ಟೇ ಅಂದ್ಬಿಡ್ತಾರೆ. ಅಂಥ ಮಹಾನ್ ಪ್ರಯಾಣಿಕರು ಗಾಂಧಿನಗರದಲ್ಲಿ ಪಾಪ ಕೆಲವರು, ಎಲ್ಲರೂ ಅಲ್ಲ, ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ. ಇಂತೆಲ್ಲ ಕಷ್ಟಪಡುವಂಥ ಮಕ್ಕಳು ಅವ್ರ ಕನಸೇ ಬೇರೆ ಇರುತ್ತೆ ಸರ್. ನವೀನ ಇಲ್ಲೇ ಇದ್ದಾನೆ, ಅವನು ಗೊತ್ತು. ನಾನು ಇನ್ನೂ ನೋಡ್ತಿದ್ದೆ, ಪ್ರವೀಣ್ ಶೆಟ್ಟರ್ ಮಗರು ನಾನು ಹೊಗಳಲ್ಲ, ಎನರ್ಜಿ ನೋಡಿ ಖುಷಿ ಆಯಿತು. ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ತುಂಬ ವಾವ್ ಅನ್ನಿಸ್ತು ನನಗೆ. ಹಂಗಾಗಿ ನಾನು ಹೊಸಬ್ರಿಗೆ ಎಷ್ಟೋ ಜನಕ್ಕೆ ಬೈತೀನಿ, ಐ ಹೊಸ ಸಿನಿಮಾ ಅಂತ ಪ್ರಮೋಷನ್ ಹೋದ ಕಡೆಗೆ ಅಂತ, ನನ್ನನ್ನು ಬೈಕೊಂಡ್ಲಿ ಅಂತ. ಈ ಪ್ರೊಸೆಸ್ ಇದೆ ಗೊತ್ತಾ ನೋಡಿ. ಇದೆಲ್ಲರೂ ಈಗ ಇಲ್ಲೆಲ್ಲರೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಮಾಸ್ಟ್ರು ಇವರೇನೋ ಡ್ಯಾನ್ಸ್ ಮಾಡಿದ್ರೆ ನಮಗೂ ಖುಷಿ ಅನಿಸುತ್ತೆ. ಅವರೇನೋ ಟೀಮ್ ಕ್ಲಾಪ್ ಹೊಡಿತಾರೆ, ವಾವ್ ಸೂಪರ್ ಸ್ಟೆಪ್ ಇದು ಅಂತ. ಇದಾದ್ಮೇಲೆ ಒಂದು ಪ್ರೊಸೆಸ್ ಇದೆಯಲ್ಲ, ಅದೊಂಥರ ಚಕ್ರವ್ಯೂಹ ಆದರೆ ಬೇಯಿಸ್ಬೋದು. ಯಾರೋ ಒಬ್ಬ ಅರ್ಜುನನ್ನು ಕೇಳ್ಬೋದು ಹೆಂಗೆ ಹೊರಗಡೆ ಬರೋದು ಅಂತ, ಇಲ್ಲ ಸಿಕ್ಕಿದ್ರೆ ಭೀಷ್ಮರಾದರೂ ಕೇಳ್ಬೋದು. ಅದಕ್ಕಿಂತ ಕೆಟ್ಟದ್ದು ವಿಷವ್ಯೂಹ ಇದು. ಅದು ನನ್ನ ರಂಗನಾಥ್ ಸರ್ ಹತ್ರ ಮಾತಾಡ್ತಿದ್ದೆ. ನನಗೆ ಯಾವಾಗಲೂ ಅದನ್ನು ಲೈಕ್ ಅವನು ಒಬ್ಬ ಅಮೇಝಿಂಗ್ ಆ್ಯಕ್ಟರ್. ಅವನು ಈ ಥರ ಯಂಗ್ ಟ್ಯಾಲೆಂಟ್ಸ್ಗಳು ಪಾಪ ಅವ್ರು ಏನು ಸಂಪಾದನೆ ಮಾಡಿದ್ದಾರೆ ಅಂದರೆ, ಥಿಯೇಟರ್ ವೈಸ್ ಏನು ಸಂಪಾದನೆ ಮಾಡಿದ್ದಾರೆ, ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರು ಕೊಡೋರಿಲ್ಲ. ಇಲ್ಲಿ ನಾನು ಯಾಕೆ ಬಂದೆ ಅಂದರೆ, ಪಾಪ ಪ್ರವೀಣ್ ಶೆಟ್ಟರು ಅಲ್ಲ, ರಂಗನಾಥ್ ಸರ್ಗೂ ಅಲ್ಲ, ನೀವಿಬ್ಬರು ಸೇರಿ ಫೈಟ್ ಮಾಡ್ತೀರ, ಆ ತಾಕತ್ ನಿಮಗಿದೆ ಅಂತ. ಇವತ್ತು ಈ ಸಮಾಜದಲ್ಲಿ ತಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರಾ. ತಮ್ಮ ಮಾತುಗಳು ಹೇಳಿಕೆಗಳಾಗಿ ನಡೀತಿದೆ. ಪ್ರವೀಣ್ ಶೆಟ್ಟರ್ದು ಒಬ್ಬ ಹೆಸರಿದೆ. ಇನ್ ಕೇಸ್ ಹಂಗೇನೋ ಅನ್ಯಾಯ ಆದರೆ ನೀವಿಬ್ಬರು ನಿಂತು ಫೈಟ್ ಮಾಡ್ತೀರ ಅನ್ನೋ ಖುಷಿಗೋಸ್ಕರ ಬಂದೆ. ಇಂಥವ್ರು ಸಪೋರ್ಟ್ ಮಾಡ್ಬೋದು. ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು ಎಲ್ಲ ಹೊಸ ಸಿನಿಮಾ ಸರ್. ಪ್ರೊಡ್ಯೂಸರ್ಗಳು ಮನೆ ಮಾರಿ ಪೇಪರ್ ಎತ್ಕೊಂಡ್ಬಂದಿರ್ತಾರೆ, ಸರ್ ಇದು ಕೊಟ್ಬಿಟ್ಟಿದ್ದೀವಿ, ನೀವು ಬಂದರೆ ರಿಲೀಸ್ ಮಾಡ್ತೀವಿ ಅನ್ನೋದು. ಸರ್ ನಾನು ಬಂದರೆ ಸಿನಿಮಾ ಓಡಲ್ಲ ಸರ್ ಅಂತೀನಿ ನಾನು. ಕಂಟೆಂಟ್ ಇದ್ರೆ ಓಡುತ್ತೆ ಸರ್. ಹಂಗೆ ಇನ್ನು ಅದೆಷ್ಟು ಬದಲಾಗಬೇಕು ಗೊತ್ತಿಲ್ಲ. ಅದಕ್ಕೆ ನನ್ನ ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ, ಸೆಲ್ಫ್ ಹಾಕ್ಸಿ ಬಿಟ್ಬಿಡ್ತಾರೆ, ಕಷ್ಟ ಆಗುತ್ತೆ. ಯಾ ಪ್ಲೀಸ್ ಪ್ಲೀಸ್. ಹಾಂ ಅಲ್ಲ, ಈ ಡಿಸಾರ್ಡರ್ ಸರಿ ಹೋಗಲೇ ಇಲ್ಲ. ಇಟ್ ಇಸ್ ನಾಟ್ ಇನ್ ಆರ್ಡರ್. ಈಗ ಸ್ಟಿಲ್ ಇನ್ ದ ಡಿಸಾರ್ಡರ್ ಓನ್ಲಿ. ಥಿಯೇಟರ್ಸ್ ಕೆಲವು ಇದ್ದಾವೆ, ಬರ್ಬೋದು, ತೊಂದರೆ ಇಲ್ಲ. ನಾನು ಅದೇ ಹೇಳೋದು, ತುಂಬ ಥಿಯೇಟ್ರಿಗೆ ಬರೋದಕ್ಕಿಂತ ಅದೊಂಥರ ಈ ಸೀರೆ ಅಂಗಡಿ ಹೋದಂಗೆ ಎಲ್ಲ ಸೀರೆ ಕೊಡಿಸ್ತಾರೆ ಗಾಂಧಿನಗರದಲ್ಲಿ. ನೀವು ಸೀರೆ ಅಂಗಡಿಗೆ ಹೋಗಿ ಸಾರ್ ಬಾರ್ಡ್ರ್ ಸೀರೆಯಿಂದ ಹಿಡಿದು ನಾಳೆ ಹಾಲಿವುಡ್ ಹೀರೋಯಿನ್ ಹಾಕಿರೋ ಸೀರೆವರೆಗೂ ತೋರಿಸ್ತೀವಿ, ಎಲ್ಲ ತೊಗೊಂಬಿಡಿ ಸರ್ ಅಂತ ಎಲ್ಲ ಥಿಯೇಟ್ರ್ ಕೊಡೋಕೆ ನೋಡ್ತಾರೆ. ತೊಗೋಬೇಡಿ ದಯವಿಟ್ಟು, ಸೆಲೆಕ್ಟೆಡ್ ಪೀಸ್ ಮಾತ್ರ ತೊಗೊಳ್ಳಿ. ಅದೇ ಆನ್ಸರ್ ಇದಕ್ಕೆ. ಶೋರೂಮ್ಗೆ ಹೋದ್ರಂಗೆ ಅಲ್ಲಿ ಹೋದರೆ ತುಂಬ ಥಿಯೇಟ್ರ್ ರಿಲೀಸ್ ಮಾಡೋಕ್ಕಿಂತ ಕಡಿಮೆ ಥಿಯೇಟ್ರ್ ರಿಲೀಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದರೆ ಅದನ್ನು ಮತ್ತೆ ದೊಡ್ಡದು ಮಾಡ್ತಾ ಹೋಗ್ಬೋದಲ್ಲ. ಹಾಂ ಸರ್ ಈಗ ನನಗೆ ಗೊತ್ತಿಲ್ಲ, ಅವ್ರದ್ದೇನೋ ಜವಾಬ್ದಾರಿ ಇದೆ, ಪ್ರೊಡ್ಯೂಸರ್ ಇದ್ದಾರೆ, ಅವರಿದ್ದಾರೆ, ಇನ್ನೂ ಮಾತಾಡ್ತಿರ್ತಾರೆ, ಮಾಡಲಿ. ಈಗ ಸರ್ ಇಲ್ಲಿ ಯಾವಾಗಲೂ ಏನಾಗುತ್ತೆ, ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟ್ರು, ಒಬ್ಬ ಹೀರೋ ಅಂದರೆ ಒಂದು ಸಂಸಾರ ಇದ್ದಂಗೆ. ಮತ್ತೇನು ಸರಿ ಹೇಳ್ತಾ ಇದ್ದೀನಿ, ಕೆಲವರು ಮಾತ್ರ ಪಾಪ ಗಾಂಧಿನಗರದಲ್ಲಿ ರಿಲೀಸ್ ಮಾಡೋಕ್ಕೆ ಹೋದ್ರೆ ಈ ಸಂಸಾರನೇ ಹೊಡೆದಾಕ್ಬಿಡ್ತಾರೆ. ಏನು ಮಾಡ್ತೀರಾ ಅದಕ್ಕೆ? ಹೋರಾಟ ಮಾಡ್ಬೇಕು ಸರ್, ಅಷ್ಟೇ ಹೋರಾಟ. ಈಗ ನನಗೆ ಸಿನಿಮಾ ಗೊತ್ತಿಲ್ಲ, ತುಂಬ ಚೆನ್ನಾಗಿರ್ಬೋದು, ಚೆನ್ನಾಗಿ ಆಗ್ಬೋದು. ಚೆನ್ನಾಗಿ ಆಗಬೇಕು ಅಂದರೆ ನಾವು ಹೋರಾಡಬೇಕು.
ಚೆನ್ನಾಗಿಲ್ಲ ಅಂದರೆ ಒಪ್ಕೊಂಡ್ಬಿಡ್ಬೇಕು, ಹೌದು ಚೆನ್ನಾಗಿಲ್ಲ, ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂತ. ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿದೆ ಅಂದ್ಕೊಂಡು ನಾವು ಹೋರಾಡಬಾರ್ದು. ಸುಮಾರು ಮಾತಾಡಿದ್ದೀವಿ ಈ ವಿಷಯದ ಬಗ್ಗೆ. ಮತ್ತು ಥಿಯೇಟರ್ಗಳು ಬೇರೆ ಮುಚ್ತಾ ಇದ್ದಾರೆ, ಅದು ತುಂಬ ದೊಡ್ಡ ಹೊಡೆತ ಅದು ಇಂಡಸ್ಟ್ರಿಗೆ. ನಮ್ಮದು ತಪ್ಪಿದೆ, ಸಿನಿಮಾಗಳು ಮತ್ತೆ ಮತ್ತೆ ಮಾಡ್ತಾ ಇರ್ಬೇಕು. ನಾವು ವರ್ಷಕ್ಕೆ 2-3 ಸಿನಿಮಾ ಮಾಡಿದ್ರೆ ಅನುಕೂಲವಾಗಿರುತ್ತೆ. ಅದಕ್ಕೆಲ್ಲ ಸೇರ್ಬೇಕಲ್ಲ ಸರ್. ಸೊ ವಾಪಸ್ ಬರೋಣ ನಿದ್ರಾದೇವಿ ಸರ್. ಹಾಡು ಬಗ್ಗೆ ಹೇಳಿದ್ರಿ, ಬಹಳ ಅದ್ಭುತವಾಗಿ ಹೇಳಿದ್ರಿ. ಅದೇ ತಾರಕ್ ಅವರು ಸ್ಟೇಜ್ ಮೇಲಿದ್ದಾರೆ, ಡಾನ್ಸ್ ಮಾಸ್ಟರು. ಅಮ್ಮ ಇದು ಸ್ಟೆಪ್ಪು ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು. ನನಗೆ ಡಾನ್ಸ್ ಬರೋಲ್ಲ, ಅದಕ್ಕೆ ನಾನು ಹೊಗಳ್ಕೊಳ್ಳಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀರಪ್ಪ, ತುಂಬ ಒಳ್ಳೇದಾಗಲಿ. ಬೇಗ ನಾನು ನವೀನ್ ಅವ್ರನ್ನೂ ಕರಿತೀನಿ, ಶೈನ್ ಅವ್ರನ್ನೂ ಕರಿತೀನಿ, ಒಟ್ಟಿಗೆ ಒಂದು ನನ್ನ ಕೈ ಇಲ್ಲ. ಈಗ ಅದೇ ತಮಾಷೆ ಮಾಡ್ತೀವಿ. ಪ್ರವೀಣ್ ಒಳ್ಳೇದಾಗ್ಲಮ್ಮ, ಒಳ್ಳೇದಾಗಲಿ. ಮುದ್ದಾಗಿದೆಯಾ, ಚೆನ್ನಾಗಿದೆ. ಸುಮಾರು ಜನ ಹೆಣ್ಮಕ್ಳು ಇಷ್ಟಪಡ್ತಾ ಇರ್ಬೋದು, ನಿನ್ನ ಪಡ್ತಾ ಇರ್ತಾರೆ. ಆಮೇಲೆ ನೀನು ಹೇಳೋಕ್ಕಾಗಲ್ಲಪ್ಪ ನಿಮ್ಮಪ್ಪ ಇದ್ದಾರೆ ಅಂತ, ತೊಂದರೆ ಇಲ್ಲ. ಹೀರೋ ಬೇರೆ ಆಗಿದೆಯಾ, ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ ಈಗ. ಒಳ್ಳೇದಾಗಲಿ. ಸೂಪರ್. ನಮ್ಮ ನಿರ್ಮಾಪಕರು ಜಯರಾಮ್ ಸರ್ ವೇದಿಕೆ ಮೇಲೆ ಬರಬೇಕು, ನಿರ್ದೇಶಕರು ಬರಬೇಕು, ಸುರಾಗ್ ಅವರು. ಸ್ಯಾಂಡಲ್ವುಡ್ ಸರಗರಿಗೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ತಂಡದಿಂದ ಒಂದು ನಿದ್ದೆ ಮಾಡ್ತಾ ಇಲ್ಲ ತಾನೆ? ಪ್ಲೀಸ್ ನಿದ್ದೆ ಮಾಡಕ್ ಕೊಟ್ಬಿಟ್ಟಿರ, ಎದ್ದಿರ್ಬೇಕು ಅಂತ ಆಸೆ ಇಲ್ಲ, ಕಂಡ್ಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ತಮಾಷೆ ಮಾಡ್ತಿದ್ದೆ. ಥ್ಯಾಂಕ್ ಯು. ಎಲ್ಲ ಬಂದ್ಬಿಡಿ, ಒಂದು ಫೋಟೋ ಆಪರ್ಚುನಿಟಿ ಆಗೋ. ರಜನಿ ಸರ್ ಯಾವಾಗಲೂ ಮಾತು ಹೇಳ್ತಾರಂತೆ, ಇಂಡಸ್ಟ್ರಿಯಲ್ಲಿ ಇದ್ದಾಗ ಮಲಗಿದ್ರು ಕಾಲ ಅಲ್ಲಾಡಿಸ್ತಾ ಇರ್ಬೇಕಂತೆ, ಇಲ್ಲಾಂದ್ರೆ ಸುತ್ತೋಗ್ಬಿಟ್ಟ ಅಂತ ಪುಕಾರ ಮಾಡ್ಬಿಡ್ತಾರಂತೆ. ಅದು ಕರೆಕ್ಟ್, ಇದು ನಿದ್ದೆ ಬರದೇ ಇರೋದು. ಹಲೋ ಒಂದು ನಿಮಿಷ ಸರ್, ಅವರೆಲ್ಲ ಮಾತಾಡೋದಿದ್ದಾರೆ. ಒಂದು ಅಲ್ಲ ಫೋಟೋ. ಪ್ರವೀಣ್ ಸರ್ ದಯವಿಟ್ಟು ಬನ್ನಿ ಸರ್, ಬನ್ನಿ. ಅನೂಪ್ ಅವ್ರು ಬನ್ನಿ, ಶ್ರೀವತ್ಸ ಅವ್ರು ಬಂದ್ರ? ವಿಜಿ ಸರ್ಗೆ ಸ್ಟೆಪ್ ಹಾಕ್ಸ್ಬೇಕಂತ ಆಸೆಲಿ ಇರ್ತೀವಿ. ಪ್ರವೀಣ್ ಸರ್ ಬಂದು ಕಿವಿಲಿ ಹೇಳ್ತಿದ್ರು, ಒಂದು ಸ್ಟೆಪ್ ಹಾಕ್ಸ ಹೇಳ್ತೀರಿ ಹಾಡಿನ ಬಗ್ಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ದುನಿಯಾ ವಿಜಯ್ ಸರ್ ಬಂದಿದ್ದಕ್ಕೆ ನಮಗೆ ಒಂದು ಆನೆ ಬಲ ಬಂದಂಗೆ ಆಯ್ತು. ಹಾಗೆ ರಂಗನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನವೀನ್ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ, ಈ ದಿನಕ್ಕೋಸ್ಕರ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ. ಫೈನಲಿ ಸಾಂಗ್ ಲಾಂಚ್ ಆಗಿದೆ. ಈ ಸಾಂಗ್ ಹಿಂದೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ. ಮೊದಲನೇದಾಗಿ ಸುರಾಗ್ ಸಾಗರ್, ನಮ್ಮ ಡೈರೆಕ್ಟರು, ಹಾಗೆ ಅವ್ರ ಜೊತೆ ಸಹನಾ ಅವ್ರ ವೈಫ್, ಅವರು ಈ ಸಾಂಗ್ನ ತುಂಬಾ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ದಾರೆ. ನಕುಲ್ ಅಭ್ಯಂಕರ್ ಆಗಿರ್ಲಿ, ಇಲ್ಲ ರ್ಯಾಪರ್ ಗುಬ್ಬಿ ಆಗಿರ್ಲಿ, ಸೇಫ್ ಅವ್ರ ಆಗಿರ್ಲಿ, ಎಲ್ಲರೂ ಒಂದೇ ರೂಮಲ್ಲಿ ಕುತ್ಕೊಂಡು ಈ ಸಾಂಗ್ನ ಮಾಡಿರೋದು. ಎಲ್ಲ ಒಟ್ಟಿಗೆ ಒಂದು ಕೊಲಾಬ್ರೇಷನ್ ಆಗಿ, ಒಂದು ಒಳ್ಳೆ ಕೊಲಾಬ್ರೇಟಿವ್ ಎಫರ್ಟ್ ಅಲ್ಲಿ ಈ ಸಾಂಗ್ನ ಮಾಡಿರೋದು. ಹಾಗೆ ತಾರಕ್ ಮಾಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ವಾಟ್ ಎ ವಂಡರ್ಫುಲ್ ಮ್ಯಾನ್. ಥ್ಯಾಂಕ್ ಯು ತಾರಕ್ ಮಾಸ್ಟರ್ ಫಾರ್ ಗಿವಿಂಗ್ ಅಸ್ ದಿಸ್ ಬ್ಯೂಟಿಫುಲ್ ಸಾಂಗ್. ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅವ್ರು ಹಾಕಿರೋ ಎಲ್ಲ ಸ್ಟೆಪ್ಪು ನಾವು ಮಾಡೋಕ್ಕಾಗಲಿಲ್ಲ, ಆದರೂ ಟ್ರೈ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಹಾಗೆ ಜಗ್ಗಿ ಮಾಸ್ಟರ್ ಇರ್ಬೋದು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ನೀವು ಒಂದು ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ನಮ್ಮ ಹತ್ರ ಮಾಡಿಸಿದ್ದೀರಾ, ಥ್ಯಾಂಕ್ ಯು. ಹಾಗೆ ಶೈನ್ ಅವರು,
ನಮಗೆ ಒಂದೊಳ್ಳೆ ಬ್ರದರ್ ರೀತಿಯಲ್ಲಿ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ತರ ನಮಗೆ ಈಗೋ ಮುಂದೆ ಬರದೇ ಇರೋ ತರ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ರಿಷಿಕಾ ನಾಯಕ್ ಅವರು ನಮಗೆ ಒಳ್ಳೊಳ್ಳೆ ಸೀನ್ಸ್ ಅಲ್ಲಿ ನಮಗೆ ಕೊಲಾಬರೇಟಿವ್ ಆಗಿ ಅವರು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ನಮಗೂ ಇಂಪ್ರೂವ್ ಮಾಡಕ್ಕೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಕೊನೆಯದಾಗಿ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರಿಷಿಕಾ, ನಿಮ್ಗೆ ಹೆಂಗ್ ಅನ್ಸ್ತು ಹಾಡು? ನೀವಿದ್ರೆ ಆ ಸ್ಟೆಪ್ಸ್ ಎಲ್ಲ ಓಕೆನಾ? ಅವ್ರಿಗೆ ಪ್ರಾಬ್ಲಿ ಗೊತ್ತಿತ್ತು ನನಗೆ ಮಾಡಕ್ ಬರಲ್ಲ ಅಂತ, ಅದಕ್ಕೆ ಸಾಂಗ್ ನಲ್ಲಿ ಹಾಕಿರ್ಲಿಲ್ಲ. ಬಟ್ ನನ್ನ ಸೆಟಲ್ ಇದೆ ಅಂಡ್ ನಾನು ಎಫರ್ಟ್ ನೋಡಿದ್ದೀನಿ ಎಲ್ಲರದ್ದು. ರ್ಯಾಪರ್ಸ್ ಆಗಲಿ, ತಾರಕ್ ಮಾಸ್ಟರ್ ಆಗಲಿ, ನಮ್ಮ ಡೈರೆಕ್ಟರ್ ಸಹಾನಾ, ನಮ್ಮ ಆಕ್ಟರ್, ಎಂಟೈರ್ ಡಾನ್ಸ್ ತುಂಬಾ ಎಫರ್ಟ್ ಹಾಕಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ ನೋಡಿ. ನಾನು ಆಲ್ರೆಡಿ ತುಂಬಾ ಒಂದು 100 ಟೈಮ್ಸ್ ನೋಡಿದ್ದೀನಿ ಮುಂಚೆ, ಬಟ್ ಈ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ. ಅಂಡ್ yes, I'm very excited, I'm very happy and thank you everyone. ದುನಿಯಾ ವಿಜಯ್ ಸರ್, ನವೀನ್ ಶಂಕರ್, ರಂಗನಾಥ್ ಸರ್, ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಪ್ರಮೋಷನ್ ಇವತ್ತಿಂದ ಈ ಸಾಂಗ್ ಮೂಲಕ ಸ್ಟಾರ್ಟ್ ಆಗ್ತಿದೆ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ಹಿಯರ್ ಅಂಡ್ ಸಪೋರ್ಟಿಂಗ್ ಅವರ್ ಟೀಮ್ ಅಂಡ್ ಟು ಎವ್ರಿಬಡಿ ಎಲ್ಸ್ ಹಿಯರ್, ಪ್ರೆಸ್, ಮೀಡಿಯಾ, ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಇದು ಪ್ರಮೋಷನ್ ತುಂಬಾ ಡಿಫಿಕಲ್ಟ್ ಜರ್ನಿ ಆಗೋಗಿದೆ ನಮ್ಮ ಎಲ್ಲ ಫಿಲ್ಮ್ಸಿಗೆ. ಸೊ ಐ ಹೋಪ್ ನಿಮ್ ಎಲ್ಲರ ಸಪೋರ್ಟ್ ನಮ್ಮ ಜೊತೆ ಇರುತ್ತೆ ಈ ಜರ್ನಿಯಲ್ಲಿ. ಥ್ಯಾಂಕ್ ಯು. ಸರಿ, ನನ್ನ ಪಾತ್ರ ಬಗ್ಗೆನಾ? ಸೊ ಅದೇ ಈ ಫಿಲ್ಮಲ್ಲಿ ನಿದ್ರಾದೇವಿ ಪಾತ್ರದಲ್ಲಿ ಬರ್ತೀನಿ. ಇಲ್ಲ, ನಾನ್ ಇವರಿಬ್ರು ನಿದ್ರೆ ಮಾಡ್ತಿರ್ತಾರೆ. ಹಾ ಹೌದು, ಎಲ್ಲ ಮಲಗ್ಸು ಪೂರ್ತಿ ಹೇಳಂಗಿಲ್ಲ ಅವ್ರು. ಅದೇ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಕತೆ ಬಗ್ಗೆ. ಬಟ್ ಹಾ ಸರ್, ಇದು ಒಬ್ಬ ನಿದ್ದೆ ಬರ್ದಿರೋ ಹುಡುಗನ ಕತೆ ಸರ್. ಸೊ ಅವನ ಲೈಫಲ್ಲಿ ಏನೇನು ಟ್ರಾಮಾ ಆಗಿರುತ್ತೆ, ಅದರಿಂದ ಹೇಗೆ ಹೊರಗಡೆ ಬರ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನ್. ಈ ಸಿನಿಮಾದಲ್ಲಿ ಮೇಜರ್ ಆಗಿ ನಾನು ಲೀನ್ ಆಗಿರ್ಬೇಕಾಗಿತ್ತು, ವೆಯ್ಟ್ ಲೂಸ್ ಮಾಡಬೇಕಾಗಿತ್ತು. ಸೊ ಅದೊಂದು ಒಳ್ಳೆ ಚಾಲೆಂಜ್ ಇತ್ತು. ಹಾಗೆ ಆಕ್ಟಿಂಗ್ ಅಲ್ಲಿ ಆಗಿರ್ಲಿ, ನಾವು 2 months ಇಂದಲೇ ನಾವು ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಡೈರೆಕ್ಟರ್ ಆಗಿರ್ಲಿ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಲಿ, ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ರಿಹರ್ಸಲ್ ಏನೇನ್ ಬೇಕು ಎಲ್ಲ ಮಾಡಿಸಿದ್ದಾರೆ. ಸೊ ಏನ್ ಕೊಟ್ರು ಮಾಡ್ತೀವಿ ಸರ್, ಬಂದಿರೋದು ಮಾಡೋಣ ಅಂತ. Both of our lines are very different, madam. ಅವ್ರದೇ ಲೈನ್ ಇದೆ, ನಮ್ದು ಡೆಫಿನೆಟ್ಲಿ. ಅಂದ್ರೆ ನಾವು ಎಲ್ಲ ಹಂತದಲ್ಲೂ ನಾವು ಫೈಟ್ ಮಾಡ್ಕೊಂಡೇ ಬಂದಿದ್ವಿ ಮೇಡಮ್. ಪ್ರೊಡ್ಯೂಸರ್ ಜೊತೆ ಆಗಿರ್ಲಿ, ಡೈರೆಕ್ಟರ್ ಜೊತೆ ಆಗಿರ್ಲಿ, ಕೊರಿಯೋಗ್ರಾಫರ್ ಅವ್ರ ಜೊತೆ ಆಗಿರ್ಲಿ, ಎಲ್ಲರ ಹತ್ರನೂ ಫೈಟ್ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಇವಾಗ ಕಂಟೆಂಟ್ ನಿಮ್ ಮುಂದೆ ಬಂದಿದೆ. ಕನ್ನಡ ಜನತೆ ಕೈ ಹಿಡಿಯೋದು ಎಲ್ಲ ನಿಮ್ಗೆ ಬಿಟ್ಟಿದ್ ಮೇಡಮ್. ಈ ಫಿಲ್ಮ್ಗೆ ಒಂದು 10 kg ಲೂಸ್ ಮಾಡ್ಬೇಕಾಗಿತ್ತು. ಸೊ ಇದು ಒಬ್ಬ ಇನ್ಸಾಮ್ನಿಯಾಕ್ ಆಗಿರೋದ್ರಿಂದ, ಅವ್ನು ನಿದ್ದೆ ಬರ್ದಿರೋದ್ರಿಂದ, ಹಾಗೆ ಒಂದು ಕ್ರಿಕೆಟ್ ಕೋಚ್ ಕ್ಯಾರೆಕ್ಟರ್ ಇದು. ಸೊ ಅದರಿಂದ ನಾನು ಒಂದು 10 kg ಲೂಸ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಶೂಟ್ ಮಾಡ್ತೀವಿ. ಅಂಡ್ ಆಲ್ಸೋ ಲೈಕ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ವಿ ಹ್ಯಾಡ್ ಟು ರಿಯಲಿ ಗೆಟ್ ಇನ್ ಟು ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್. ಸೊ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಇಬ್ರು ಒಟ್ಟಿಗೆ ಕುತ್ಕೊಂಡು ರಿಹರ್ಸಲ್ಸ್ ಮಾಡಿ, ಹೀರೋನವ್ರ ಜೊತೆನೂ ರಿಹರ್ಸಲ್ ಮಾಡಿ, ಹಾಗೆ ಶೈನ್ ಅವ್ರ ಜೊತೆನೂ ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಫನ್ ಎಕ್ಸ್ಪೀರಿಯನ್ಸ್ ಮೇಡಮ್. ಆಕ್ಟಿಂಗ್ ಬೇಸಿಕಲಿ ನಾನು ಬಾಂಬೆಯಲ್ಲಿ ಅನುಪಮ್ ಖೇರಲ್ಲಿ ನನ್ನ ಡಿಪ್ಲೊಮಾನ ಮುಗಿಸಿದೆ. ಸೊ ಅದಾದ ನಂತರ ಜೋಸೆಫ್ ನೀನಾಸಮ್ ಅಂತ ಅವ್ರ ಹತ್ರನೂ ಒಂದು ಕ್ಲಾಸಸ್ ಎಲ್ಲ ತಗೊಂಡು, ಅದಾದ ನಂತರ ಸುರಾಗ್ ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಒಂದೇ ಲೈನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಓಕೆ ಶೈನ್, ಈ ಹಾಡಲ್ಲಿ ನೀವಿಲ್ಲ, ಬಟ್ ಅವ್ರು ಹೇಳಿದ್ರು 10 kg ಲೂಸ್ ಮಾಡಿದೆ ಅಂತ. ನಿಮ್ದು ನಾವು ಪೋಸ್ಟರ್ಸ್ ಅಲ್ಲಿ ಅಥವಾ ಗ್ಲಿಮ್ಸ್ ಏನೇನು ನೋಡಿದೀವಿ, ಬಿಗ್ ಬಾಸ್ ಅಲ್ಲಿ ನೋಡಿದ್ ಶೈನು, ಬಟ್ ಈ ಸಿನಿಮಾದಲ್ಲಿ
ನಿಮ್ದು ಬಹಳ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ಕೊಂಡಿದ್ದೀರಾ ನೀವು ಕೂಡ. ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ಹಾಡು ಹೆಂಗ ಅನ್ಸ್ತು? ಹಾಡು ತುಂಬ ಚೆನ್ನಾಗಿದೆ ಪ್ರವೀರ್, ಕಂಗ್ರ್ಯಾಚುಲೇಷನ್ಸ್. ಸೊ ಮೊದಲು ಈ ಸಿನಿಮಾ ಮಾಡಬೇಕು ಅಂತ ಇದ್ದಾಗ ನನಗೆ ಸುರಾಗ್ ಬಂದು ಕತೆ ಎಲ್ಲ ನರೇಟ್ ಮಾಡಿದ್ರು ಆ್ಯಂಡ್ ಯಾವ ರೀತಿ ಸಿನಿಮಾ ಇದೆ ಅಂತ. ಅದರ ಜೊತೆಗೆ ಇಡೀ ಸಿನಿಮಾದ ಪ್ರಾಸೆಸ್ಸಲ್ಲಿ ನಾನು ಪ್ರವೀರ್ ಈ ಪಾತ್ರಕ್ಕೋಸ್ಕರ ಏನೆಲ್ಲ ರೀತಿಯ ತಯಾರಿಗಳನ್ನು ಬೇಕು ಅದನ್ನು ಮಾಡ್ಕೊಳ್ಳೋದನ್ನು ನೋಡಿದ್ದೀನಿ. ಆ್ಯಂಡ್ ಈ ಸಾಂಗನ್ನು ಈ ಸ್ಟೇಜ್ ಮೇಲೆ ಬರೋದಕ್ಕಿಂತ ಮುಂಚೆನೇ ಒಂದ್ಸಲ ಸಾಂಗನ್ನು ನೋಡಿದ್ದೆ. ಆ್ಯಂಡ್ ಇವತ್ತು ಈ ಸ್ವಲ್ಪ ದೊಡ್ಡ ಸ್ಕ್ರೀನಲ್ಲಿ ಈ ಸಾಂಗನ್ನು ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಒಂದು ಫೈನಲ್ ಸಾಂಗನ್ನು ನೋಡ್ತಾ ಇದ್ದೀನಿ. ಬಟ್ ಅವ್ರು ಹಾಕಿರುವಂಥ ಪ್ರತಿಯೊಂದು ಎಫರ್ಟು ಈ ಸಾಂಗಲ್ಲಿ ಕಾಣಿಸ್ತಾ ಇದೆ. ಒಂದು ಚಿತ್ರರಂಗಕ್ಕೆ ಒಬ್ಬ ನಟನಾಗಿ ಎಂಟ್ರಿ ಕೊಡಬೇಕಾದ್ರೆ ಒಂದಿಷ್ಟು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಪೂರ್ವ ತಯಾರಿಗಳನ್ನ ಸಂಪೂರ್ಣವಾಗಿ ಅವ್ರು 100% ಕೊಟ್ಟು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಸಾಂಗ್ ಅಲ್ಲಿ ಅವರು ಕೊಟ್ಟಿರುವಂತ ಪರ್ಫಾರ್ಮೆನ್ಸಸ್ ಸಾಕ್ಷಿ. ಅಂಡ್ ನನ್ ಆಕ್ಟಿಂಗ್ ಮಾಡ್ಬೇಕಾದ್ರೂ ನೋಡಿದ್ದೀನಿ. ಅಂಡ್ ಮತ್ತೆ ನಾವು ಆಕ್ಷನ್ ಮಾಡಿದ್ವಿ, ಜೊತೆಗೆ ಫೈಟ್ಸ್ ಮಾಡಿದ್ವಿ, ಅದ್ರಲ್ಲೂ ನೋಡಿದ್ದೀನಿ. ಪ್ರತಿ ಒಂದು ಹಂತದಲ್ಲೂ ಪ್ರತಿ ಒಂದು ಚಾಲೆಂಜ್ ಇದ್ದಾಗಲೂ ಕೂಡ ಆ ಚಾಲೆಂಜಿಂಗ್ ಒಂದು ಒಳ್ಳೆ ರೀತಿಯಲ್ಲಿ ಸಂಭಾಳಿಸ್ಕೊಂಡು ಈ ಇಡೀ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಪ್ರವೀರ್. ಸೊ ಅಮೇಸಿಂಗ್ ಜಾಬ್ ಬ್ರೋ. ಥ್ಯಾಂಕ್ ಯು. ಗುಬ್ಬಿಯವ್ರ ಬಗ್ಗೆ ನಾನು ಮುಂಚೆನೂ ಕೇಳಿದ್ದೆ, ನೋಡಿದ್ದೆ, ಮಾತಾಡಿದ್ದೆ. ಬಟ್ ನಮ್ಮ ಸಿನಿಮಾದಲ್ಲಿ ನೀವು ಕೆಲಸ ಮಾಡಿರೋದು ತುಂಬಾ ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು. ನಾನು ಸೀರಿಯಲ್ ಮಾಡ್ಕೊಂಡು ಬರ್ತಿದ್ದ ದಿನಗಳಿಂದಾನು ತಾರಕ್ ಮಾಸ್ಟರ್ನ ನೋಡ್ಕೊಂಡು ಅವ್ರ ಜೊತೆ ಅವ್ರ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದೆ ನಾನು ವಾರ. ಸೊ ತಾರಕ್, ರೂಪಾನು ಇಲ್ಲೇ ಇರಬೇಕು. ಅವ್ರ ಮಗಳು ಕೂಡ ಆ ಚಿಕ್ಕ ಪುಟಾಣಿ ಮಗು ಒಂದು ಡ್ಯಾನ್ಸ್ ಮಾಡಿದೆ, ಅದು ತಾರಕ್ ಅವ್ರ ಮಗು. ಇನ್ನೊಂದೆರಡು ಮಕ್ಕಳು ಮಾಡ್ಕೊಂಡ್ಬಿಡಿ. ಸೊ ತುಂಬಾ ಚೆನ್ನಾಗಿ ತಾರಕ್ ಇಸ್ ಅ ವೆರಿ ಒಂದು ಕ್ವರ್ಕಿನೆಸ್ ಅನ್ನ ಅವರ ಕೊರಿಯೋಗ್ರಫಿಯಲ್ಲಿ ಆಡ್ ಮಾಡ್ತಾರೆ. ಸೊ ಅವರ ತನ ಕೂಡ ಈ ಸಾಂಗ್ ಅಲ್ಲಿ ಕಾಣುತ್ತೆ. ಸೊ ಎಂಟೈರ್ಲಿ ಒಂದು ಅಮೇಸಿಂಗ್ ಜರ್ನಿ. ಅಂಡ್ ಇದೆಲ್ಲದಕ್ಕೆ ಸಾಥ್ ನೀಡುವಂತಹ ನಮ್ಮ ಜಯರಾಮ್ ದೇವಸುಮುದ್ರ ಸರ್. ಸೊ ಪ್ರತಿ ಒಂದು ಹಂತದಲ್ಲೂ ಸಿನಿಮಾ ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡೋದ್ರಲ್ಲಿ ಯಾವತ್ತೂ ಕೂಡ ಹಿಂದೆಟ್ ಹಾಕಿಲ್ಲ. ಒಂದ್ ವೇಳೆ ಹಿಂದೆಟ್ ಹಾಕಿದ್ರು ಕೂಡ ಅವರು ಶಾರದಾ ಮೇಡಮ್ ಕೇಳಿದಂಗೆ ಒಬ್ರು ಆಕ್ಟಿವಿಸ್ಟ್ ಇಲ್ಲಿದ್ದಾರೆ, ಅವರು ಹೋರಾಟ ಮಾಡಿ ಅದನ್ನ ಗೆದ್ಕೊಂಡು ಸಿನಿಮಾಗೋಸ್ಕರ ಕೊಡಿಸಿದ್ದಾರೆ. ಥ್ಯಾಂಕ್ ಯು. ಎಸ್, yeah, so I've always believed acting is nothing but reacting. So if he has to react well, then he has to get a good actor. So ನನ್ಗೆ ಅನ್ಸಿದ್ದು ಆ ಒಂದು ಜವಾಬ್ದಾರಿನ ನನ್ನ ತಲೆ ಮೇಲೆ ಇಟ್ಟಿದ್ರು, ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ಬೇಕು ಅಂತ ಆ ಪಾತ್ರನ ತಗೊಂಡಿದ್ದೀನಿ, ಅದನ್ನ ನಿಭಾಯಿಸಿದೀನಿ ಅಂತ ನಂಬಿದ್ದೀನಿ. ಎಲ್ಲ ಸಾಂಗ್ ರಿಲೀಸ್ ಇಲ್ಲ, ಎಲ್ಲ ನಾಡ್ ಬಂದಾಗ ಏನಾದ್ರು ಪ್ರಶ್ನೆ ಕೇಳ್ತಿರೋದಕ್ಕೆ ಉತ್ತರ ಕೊಡ್ಬೇಕಲ್ಲ. ಕಾಣಿಸ್ತಾ ಇಲ್ಲ, ಅದು ಯಾರ್ದೋ ಬ್ಲಡ್ ಅಂತ ಯಾಕೆ ಅನ್ಕೊಂಡ್ರಿ? ನಂದೇ ಆಗಿರ್ಬೋದು. ಮಾತಾಡೋಣ ಇನ್ನು ಅದ್ರ ಬಗ್ಗೆ ಡೀಟೇಲ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಕ್ಲಾಸಿಗೆ ಹೋಗಿದ್ದೆ ಅಂದ್ರಿ ಅಲ್ವಾ? ಹೌದು ಮಾಸ್ಟರ್ ಬನ್ನಿ. ಅಂದ್ರೆ ಹೋಗಿದ್ದೆ ನಾನು. ಮಾಸ್ಟರ್ ಕ್ಲಾಸ್ ಹೋದ್ಮೇಲೆ ಮಾಸ್ಟರ್ ಕ್ಲಾಸ್ ಕ್ಲೋಸ್ ಮಾಡೋದು, ಅದನ್ನ ಹೋಗಿದ್ದಷ್ಟೇ ನಾನು. ಆಮೇಲೆ ಬೇರೆ ಬ್ರಾಂಚ್ ಓಪನ್ ಮಾಡಿದ್ರಿ ನಾನು ಬರಬಾರ್ದು ಅಂತ ದೂರದಲ್ಲಿ. ಸಿನಿಮಾ ತಂಡಕ್ಕೆ ಜೊತೆಯಾಗಿದ್ದೀರಾ, ಸಪೋರ್ಟ್ ಇದೆ ನಿಮ್ದು ಅಂತ ಕೇಳ್ಪಟ್ಟೆ ಸರ್. ಏನ್ ಹೇಳ್ತೀರಿ? ನಿಮ್ಗೆ ಹಾಡು ಹೆಂಗ್ ಅನ್ನಿಸ್ತು ಸರ್? ತುಂಬಾ ಚೆನ್ನಾಗಿದೆ. ನಾನು ಒಂದು ಹೇಳೋದೇನು ಅಂದ್ರೆ, ನನಗೆ ನೋಡಿ TV9 ಶುರುವಾಗಿ 20 ವರ್ಷ ಆಯ್ತು. ಆರಂಭದ ದಿನದಿಂದ ನಮ್ಮ ಜೊತೆ ನಿಂತಿರೋರು ಅಂತಂತಂದ್ರೆ ಶೆಟ್ರು. ಕೇಬಲ್ ಕನೆಕ್ಷನ್ ಇಂದ ಹಿಡಿದು ನಾವು ಮನೆ ಮುಟ್ಟೋಕೆ ಕಾರಣ ಅವರು. ನಾವೇನ್ ಮಾಡಿದ್ರು ಕೂಡ ಇದು ಚಾರಿಟಿ ಅಲ್ಲ, ನಾನು ಮಾಡ್ತಿರೋದು ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೂಪರ್. ಪ್ರತಿ ಸಂದರ್ಭದಲ್ಲೂ ಕೂಡ ಜೊತೆ ನಿಂತ್ಕೊಂಡಿದ್ದಾರೆ. ಹಿಂಗಾಗಿ ಏನಂದ್ರೆ ನಮ್ಮ ಹುಡುಗ ಪ್ರವೀರ್, ಅವ್ನು ನಮ್ಮನೆ ಹುಡುಗ. ಇನ್ನೂ ನನಗೆ ಜ್ಞಾಪಕ ಇದೆ, ಮೊನ್ನೆ ನಾವಿನ್ನೂ ಅರಮನೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ಫಸ್ಟ್ ಟೈಮ್ ನಾನು ಶೈನ್ ಶೆಟ್ಟಿ ನೋಡಿದ್ದು ಕೂಡ ಅವತ್ತೇನೆ. ಅರೆ ಏನಿದು ಒಂಥರ ವಿಚಿತ್ರವಾಗಿದೆಯಲ್ಲ ಇದು, ಈ ಕಥೆ ಇದೆಲ್ಲ ಅಂತ ಅನಿಸ್ತು ನನಗೆ. ಬಟ್ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ನನಗನ್ಸುತ್ತೆ ಈ ಹಾಡಿದೆಯಲ್ಲ, ಎಲ್ಲ ರಂಗಗಳಲ್ಲೂ ಗುರುಕ್ತಾರೆ ನೋಡಿ ಜನ. ಈ ಹುಡುಗನಿ ಕೈ ಕೊಟ್ಟರೆ ಅವನು ಕೂಡ ಹಾಡ್ಬೋದು, ಹುಡುಗಿ ಕೈ ಕೊಟ್ಟರೆ ಅವಳು ಕೂಡ ಹಾಡ್ಬೋದು,
ಜೊತೆಗೇನು ಅಂತಂದ್ರೆ ಈ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿ ನೆಟ್ಟಿಗೆ ಓದಿರ್ಲಿಲ್ಲ ಅಂತಂದ್ರೆ ಅವನು ಕೂಡ ಹಾಡ್ಬೋದು ಇದನ್ನ. ಅಷ್ಟೇ ಅಲ್ಲ, ರಾಜಕಾರಣಿ ಯಾರೋ ಒಬ್ಬ ಸೀಟ್ ಏರಕ್ಕೆ ಅಂತ ಕಾಯ್ತಿರ್ತಾನೆ, ಒಬ್ಬ ಬಿಟ್ಕೊಡಲ್ಲ, ಇದೇನು ರಾಜಕಾರಣ ಅಂತೇಳಿ ಅವರು ಕೂಡ ಹಾಡ್ಬೋದು. ಎಲ್ಲರಿಗೂ ಎಲ್ಲ ರಂಗಗಳಿಗೂ ಸಲ್ಲುವಂತ ಏಕೈಕ ಸಾಂಗ್ ಅಂತಂದ್ರೆ ಇದು ಅಯ್ಯೋ ಅಯ್ಯಯ್ಯೋ. ಬಹಳ ಅದ್ಭುತವಾದಂಥ ಸಾಂಗ್ ಇದು. ಜೊತೆ ನಮ್ಮ ಹುಡುಗ ತುಂಬಾ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ದಾನೆ. ನನಗನ್ಸುತ್ತೆ ಮೊದಲನೇ ಸಿನಿಮಾಕ್ಕೂ ಒಂದು ಎರಡನೇ ಸಿನಿಮಾಕ್ಕೂ ಬಹಳ ವ್ಯತ್ಯಾಸ ಇದೆ. ನೋ ಡೌಟ್ ಒಬ್ಬ ಒಳ್ಳೆ ಕಲಾವಿದ ನಮ್ಮ ಕನ್ನಡಕ್ಕೆ ಸಿಗೋದು ಖಚಿತ. ಒಳ್ಳೇದಾಗ್ಲಿ. ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆಗಿರ್ತೀವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಿ, ತುಂಬ ಆತ್ಮೀಯ ಸ್ನೇಹಿತರು. ಏನಂದ್ರೆ ಒಂದ್ಸರಿ ಕರೆದಾಗ ತಕ್ಷಣಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ರು. ಯಾವುದೇ ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ ಟಿವಿ ನೈನ್ ಶುರುವಾದಾಗಿಂದ. ಆವಾಗ ಆಫೀಸಿಗೆ ಹೆಂಗೆ ಬರ್ತಾ ಇದ್ರು ಇನ್ನು ದುನಿಯಾ ಬಿಡುಗಡೆ ಆಗಿರಲಿಲ್ಲ. ಆವಾಗ ಹೆಂಗಿದಾರೋ ಇವಾಗಲೂ ಕೂಡ ಹಂಗೇನೆ, ಯಾವಾಗಲೂ ಕೂಡ ಸಪೋರ್ಟಿವ್. ಆಮೇಲೆ ಅವ್ರ ಆರಂಭದಲ್ಲಿ ಹೇಳಿದ್ರಲ್ಲ, ಪ್ರತಿ ಹಾಡುಗಳಿಗೂ ಅದು ಅವರ ವೇದನೆ, ಅದು ಅನುಭವಿಸ್ಬಿಡಿದಾರೆ ಸಿಕ್ಕಾಪಟ್ಟೆ. ಅದರ ಬಗ್ಗೆ ಮುಂದೆ ನಾನು ಅವ್ರು ಕೂತ್ಕೊಂಡು ಬಹಳ ಮಾತಾಡೋದಿದೆ. ಯಾಕಂದ್ರೆ ಇದ್ಯಾವುದೂ ಕೂಡ ಅವ್ರು ಹೇಳಿದ್ರಲ್ಲ, ನನ್ನ ಶಿವಣ್ಣನ ಮನೆಯಲ್ಲೂ ಕೂತ್ಕೊಂಡು ಸಾಕಷ್ಟು ಚರ್ಚೆ ಆಗಿದೆ. ಇದು ಸರಿ ಹೋಗಲಿಲ್ಲ ಅಂತಂತಂದ್ರೆ ತಿಳ್ಕೊಂಬಿಡಿ, ಕನ್ನಡ ಚಿತ್ರರಂಗ ಉಳಿಯಲ್ಲ. ಯಾರು ನಮ್ಮ ಹುಡುಗರುಗಳು ಯಾರು ಕೂಡ ನಾಯಕರಾಗ ಸಾಧ್ಯ ಇಲ್ಲ. ಕನ್ನಡ ಚಿತ್ರರಂಗ ಸೂಪರ್ ಹಿಟ್ ಸಿನಿಮಾಗಳು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕರ್ಮ ಹೆಂಗಿದೆ ಇವಾಗ ಅಂತಂದ್ರೆ 3 ಮತ್ತೊಂದು ಒಳ್ಳೆ ಸಿನಿಮಾಗಳು ಕೊಟ್ಟಾದ್ಮೇಲಿಂದ 3 ಮತ್ತೊಂದು ವರ್ಷ ಖಾಲಿ ಕೂತ್ಕೋಬೇಕು ನಾವು ಅಂತ ಸ್ಥಿತಿ. ಥಿಯೇಟರ್ಗಳೆಲ್ಲ ಕೆಡೋತಾ ಇದ್ದೀವಿ, ಥಿಯೇಟರ್ಗಳಿಲ್ಲ. ಇರೋ ಸಿನಿಮಾಗಳು ನೆಟ್ಟು ಬಿಡುಗಡೆ ಮಾಡಲ್ಲ, ಹಂತವಾಗಿ ಕತ್ತರಿಸುವಂತ ಕೆಲಸಗಳು ಅಂತಂದ್ರಲ್ಲ, ಆ ಮಾತಲ್ಲಿ ಬಹಳ ಅರ್ಥ ಇದೆ. ಯಾಕಂದ್ರೆ ಅವರು ಅನುಭವಿಸಿ ಬಂದಿರೋರು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದ್ಸರಿ ಹೋರಾಟ ಆಗಲೇಬೇಕು. ಕಳೆದ ಬಾರಿ ಶಿವಣ್ಣನ ಸಿನಿಮಾ ಬಿಡುಗಡೆ ಆದಾಗ ಶಿವಣ್ಣರು ಕೂಡಿಸ್ಕೊಂಡು ಒಂದು ಚರ್ಚೆ ಮಾಡಿದ್ದೆ ನಾನು. ಅಲ್ಲ ಶಿವಣ್ಣ, ನಿಮ್ಮ ಸಿನಿಮಾಕ್ಕೆ ಹಿಂಗೆ ಕಾಣಿಸ್ತಾರೆ ಇವರು ಅಂತಂದ್ರೆ ಇನ್ನು ಸಾಮಾನ್ಯದವ್ರ ಸಿನಿಮಾಗಳು ಬಿಡುಗಡೆ ಆಗ್ಬಿಟ್ರೆ ಗತಿ ಏನು ಅಂತ. ಶಿವಣ್ಣ ಫಸ್ಟ್ ಟೈಮ್ ತಲೆಗೆ ಕೋಪ ಏರಿಸ್ಕೊಂಡು ಮಾತಾಡಿದ್ರು, ಬಿಡಲ್ಲ ನಾವು ಇವ್ರನ್ನೆಲ್ಲ ಸುಲಭ ಬಿಡಲ್ಲ ಅಂತ. ಆ ಕಾಲ ಮತ್ತೆ ಬಂದಿದೆ. ಈಗ ನಿನ್ನೆ ಮೀಟಿಂಗ್ ಏನಾಗಿದೆ, ಅದರ ಮುಂದುವರೆದ ಭಾಗ ನೋಡ್ತೀರಿ ನೀವು. ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ ಹೋರಾಟ ಮಾಡಲಿಲ್ಲ ಅಂತಂದ್ರೆ ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೆ ಸಿನಿಮಾಕ್ಕೆ ಬರೋದಾದ್ರೆ ಬಹಳ ಅದ್ಭುತವಾಗಿ ಬರೀ ಹಾಡಲ್ಲೇ ಗೊತ್ತಾಗ್ತಾ ಇದೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ. ಎಲ್ಲಿದ್ದಾರೆ ತಾರಕ್? ಅಲ್ಲಿ ಏನ್ ಅದ್ಭುತ ರೀ ನೀವು, ವಂಡರ್ಫುಲ್. ಆಮೇಲೆ ಗುಬ್ಬಿ ಎಲ್ಲಿದ್ದಾರೆ? ನೀವು ಗುಬ್ಬಿ ಎಲ್ಲ ಕಂಡ್ರಿ, ನೀವು ಗರುಡ. ಓಕೆ, ಬಹುತ್ ಅಚ್ಚ ಲಿಖ್ಲೇಕು ಕರ್ಲೇಕು. ಗುಡ್. ಕನ್ನಡನು ಎಷ್ಟು ಜನ ಮಾಡಿದ್ರಲ್ರಿ ನೀವು ಮೊದ್ಲೇ ಕನ್ನಡ ಹೋರಾಟಗಾರರು. ನೀವು ಬಂದು ಹಾಕ್ಲೇಕು ಜಾಕ್ಲೇಕು ಅಂದ್ರೆ ಹೆಂಗಾಗಬೇಕು ನಮಗೆ? ಬಹುತ್ ಅಚ್ಚ ಬಾತ್ ಕಿಯಾ ಸೋ ಆಪ್ನೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್. ಒಳ್ಳೇದಾಗ್ಲಿ, ನಿಮ್ಮ ಟೀಮ್ ಜೊತೆ ನಾವಿದ್ದೀವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂದ್ರೆ ಈ ಟೀಮ್ ಮೇಲೆ, ಪ್ರವೀಣ್ ಸರ್ ಮೇಲೆ ಇರುವಂತ ಪ್ರೀತಿ ಗೊತ್ತಾಗ್ತಿದೆ. ಧನ್ಯವಾದಗಳು ಸರ್ ಮತ್ತೊಂದ್ಸಲ. ಎಲ್ರಿಗೂ ನಮಸ್ಕಾರ. ಹಾಡಷ್ಟೇ ಅಲ್ಲ, ಪೂರ್ತಿ ಸಿನಿಮಾ ನೋಡ್ರು ಒಂದಷ್ಟು ಜನರಲ್ಲಿ ನಾನು ಒಬ್ಬ. ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ ಇನ್ನೊಂದಷ್ಟು ಮಾತಾಡ್ಬೋದು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ನಾನು ಫಿಲ್ಮ್ ನೋಡಾದ್ಮೇಲೆ ಪ್ರವೀರ ಫಸ್ಟ್ ಫಿಲ್ಮ್ ಒಂದಷ್ಟು ಗ್ಲಿಮ್ಸ್ ನೋಡಿದೆ. ಅದನ್ನ ನೋಡ್ರೋರ್ಗೆ ಇದನ್ನ ನೋಡ್ರೋರ್ಗೆ ಅದ್ರ ಮಧ್ಯದಲ್ಲಿ ಅವನ್ ಎಷ್ಟು ಕೆಲಸ ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಈಸ್ ವರ್ಕ್ಡ್ ಎಕ್ಸ್ಟ್ರೀಮ್ಲಿ ಹಾರ್ಡ್. ಜೊತೆಗೆ ಪ್ರವೀಣ್ ಅಣ್ಣ ಮೂರವರು, ಅವರು ಅವರ ಮಗನ ಕನಸಿಗೆ ಜೊತೆಗೆ ನಿಂತು ಆ ಪ್ರಿಪರೇಷನ್ ಏನಿದೆ, ಅವನ್ ಪ್ರಿಪೇರ್ ಆಗೋದೇನಿದೆ, ಅಥವಾ ಒಂದು ಒಳ್ಳೆಯ ಕತೆ ಸೆಲೆಕ್ಷನ್ ಇಂದ ಹಿಡಿದು ಒಂದು ಒಳ್ಳೆಯ ನಿರ್ಮಾಪಕರು, ನಿರ್ಮಾಣ ಸಂಸ್ಥೆ, ಅವೆಲ್ಲದನ್ನ ಜೊತೆಗಿಟ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡೋದು ಇವತ್ತು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಈ ಎಂಡ್ ಪ್ರಾಡಕ್ಟ್ ನೋಡಿದಾಗ ಗೊತ್ತಾಗುತ್ತೆ. ಐ ಆಮ್ ಕಾನ್ಫಿಡೆಂಟ್ಲಿ ಟೆಲ್ಲಿಂಗ್ ದಿಸ್ ಇಸ್ ಅ ವಂಡರ್ಫುಲ್ ಕಾಂಟೆಂಟ್. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನೋಂಥ ಸಿನಿಮಾ ಒಂದು ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳ ಸಾಲಲ್ಲಿ, ಜೊತೆಗೆ ಒಂದು ಕಮರ್ಷಿಯಲ್ ಹೀರೋ ಆಗೋದಕ್ಕೆ ಪ್ರವೀರ ಏನ್ ಬೇಕು ಅದೆಲ್ಲವನ್ನ ಮಾಡಿದ್ದಾನೆ. ಈಸ್ ಅ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆಕ್ಟರ್, ಯಂಗ್ ಆಕ್ಟರ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಜೊತೆಗೆ ಡೈರೆಕ್ಟರ್ ಸುರಾಗ್ ಇರ್ಬೋದು, ಅಥವಾ ಐ ಸೀನ್ ದ ಫಿಲ್ಮ್ ಎಂಟೈರ್ ಕಾಸ್ಟ್ ಅಂಡ್ ಕ್ರೂ. ಅವ್ರ ಎಫರ್ಟ್ ಕಾಣಿಸುತ್ತೆ, ಫಿಲ್ಮ್ ನೋಡಿದಾಗ ಅವ್ರ ಎಫರ್ಟ್ ಕಾಣಿಸುತ್ತೆ. ಜಯರಾಮ್ ಸರ್ ಅವ್ರ ಪ್ರೊಡಕ್ಷನ್ ಹೌಸ್ ಏನಿದೆ, ಒಂದು ಪ್ಯಾಷನೇಟ್ ಸಿನಿಮಾಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಕಮರ್ಷಿಯಲ್ ಅನ್ನೋದನ್ನ ತೆಗೆದು ಪಕ್ಕಕ್ಕೆ ಇಟ್ಟು ಒಳ್ಳೆಯ ಸಿನಿಮಾಗಳ ಜೊತೆಗೆ
ಒಳ್ಳೆಯ ಸಿನಿಮಾಗಳನ್ನು ಮಾಡುವ ಪ್ರೊಡಕ್ಷನ್ ಹೌಸ್ ನಾವಾಗಬೇಕು ಅನ್ನೋದು ಅವ್ರದ್ದೊಂದು ಆಸೆ ಇದೆಯಲ್ಲ. ಐ ಆಮ್ ವೆರಿ ಹ್ಯಾಪಿ ಸರ್, ಐ ಆಮ್ ವೆರಿ ಹ್ಯಾಪಿ. ದಿಸ್ ಫಿಲ್ಮ್ ವಿಲ್ ಬಿ ಡೆಫಿನೆಟ್ಲಿ ಅದರ ಟಾಪ್ 1 ಲಿಸ್ಟ್ ಅಲ್ಲಿ ನಿಮ್ಗಿರುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನವೀನ್ ಅವರಿಗೆ ಹೀರೋ ಆಗಿ ಹಾಡು ಹೆಂಗ ಅನ್ನಿಸ್ತು? ಮಸ್ತ್ ಮಜಾ ಆಯ್ತು. ಮಸ್ತ್ ಮಜಾ. ಹಾಡು ಭಾಳ ಚಂದ ಇತ್ತು. ಆ್ಯಕ್ಚುಲಿ ಮ್ಯೂಸಿಕ್ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಅದಕ್ಕಿಂತ ಚಲೋ ಇನ್ವಿಟೇಷನ್ ಯಾವುದೂ ಇರುವುದಿಲ್ಲ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಇಡೀ ತಂಡಕ್ಕೆ, ಮಾಧ್ಯಮದ ಎಲ್ಲ ಹಿರಿಯರಿಗೆ ನಮಸ್ಕಾರ, ಮತ್ತು ಸಿನಿಮಾ ತಂಡದವ್ರಿಗೆ ನಮಸ್ಕಾರ. ರ್ಯಾಪ್ ಇದೆಯಲ್ಲ, ಅದನ್ನ ಆ್ಯಕ್ಚುಲಿ ನಾವು ಕಾಲೇಜ್ನಾಗಿದ್ದಾಗ ತಮಿಳ್ ಸಿನಿಮಾದಾಗ ಜಾಸ್ತಿ ಯೂಸೇಜ್ ಇತ್ತು, ಅದು ಬಳಕೆ ಜಾಸ್ತಿ ಮಾಡ್ತಿದ್ರು. ಇಲ್ಲಿ ಭಾಳ ಕಮ್ಮಿ ಇತ್ತು. ರ್ಯಾಪರ್ಸ್ ಇದ್ರು. ಗುಬ್ಬಿ ನಮ್ಮ ಕ್ಷೇತ್ರಪತಿ ಒಳಗೆ ಐ ಥಿಂಕ್ ಪ್ರಮೋಷನ್ಗೆ ಒಂದು ಎಕ್ಸ್ಟ್ರಾ ಎನರ್ಜಿ ಕೊಟ್ಟಿದ್ದೆ ಗುಬ್ಬಿ ಅಂತ ಹೇಳ್ಬೋದು. ಆ ಟೈಮಿಂದ ಗುಬ್ಬಿನೂ ಫಾಲೋ ಮಾಡ್ತಿದ್ವಿ, ಬೇರೆ ಬೇರೆ ರ್ಯಾಪರ್ಸ್ನ ಫಾಲೋ ಮಾಡ್ತಿದ್ವಿ. ಬಟ್ ಅದು ಸಿನಿಮಾಗೆ ಯಾಕೆ ಬಳಕೆ ಆಗ್ತಿಲ್ಲ ಅಂತ ಅನ್ಸೋದು. ಆ್ಯಂಡ್ ಲೇಟರ್ ಆನ್ ಅದು ಭಾಳ ಚಂದ ಬಳಕೆ ಆಗುತ್ತಾ ಬಂತು. ಆ್ಯಂಡ್ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್, ವೆರಿ ಎನರ್ಜೆಟಿಕ್, ವೆರಿ ನೈಸ್. ಆ್ಯಂಡ್ ಆಲ್ ದ ಬೆಸ್ಟ್ ಪ್ರವೀಣ್. ವಿಜಯ್ ಸರ್ ಹೇಳ್ದಂಗೆ ಭಾಳ ಚಂದಿದ್ದೀರಿ, ಚೆನ್ನಾಗಿ ಕಾಣಿಸ್ತೀರಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಿ. ಆ್ಯಂಡ್ ತಾರಕ್ ಸರ್ ಮಸ್ತ್ ಇತ್ತು ಹುಕ್ ಸ್ಟೆಪ್ ಎಲ್ಲ. ಆ್ಯಂಡ್ ಜಯರಾಮ್ ಸರ್, ನಾನು ಆ್ಯಕ್ಚುಲಿ ಒಂದು ಸಿನಿಮಾದ ವಿಷಯವಾಗಿ ಭೇಟಿಯಾಗಿತ್ತು. ಎಷ್ಟು ಜನ ಟ್ಯಾಲೆಂಟೆಡ್ ಆ್ಯಕ್ಟ್ರಸ್ಸು, ರೈಟರ್ಸು, ಡೈರೆಕ್ಟರ್ಸು ಅವಶ್ಯಕತೆ ಇರ್ತಿತ್ತು. ಅದಕ್ಕಿಂತ 10 ಪಟ್ಟು ಅವಶ್ಯಕತೆ ನಮಗೆ ಪ್ರೊಡ್ಯೂಸರ್ದು ಐತಿ. ಸೊ ವೆಲ್ಕಮ್ ಟು KF5. ಅದರಲ್ಲೂ ಸೆನ್ಸಿಬಲ್ ಆಗಿರುವಂಥವ್ರು, ಸಿನಿಮಾನ ಪ್ರೀತಿಸುವಂಥವ್ರು, ನಿರ್ಮಾಪಕರು ಬರೋದು ಭಾಳ ಇಂಪಾರ್ಟೆಂಟ್ ಆಗೈತೆ. ಚಲೋ ಕತೆ ನೀವು ರೆಕಗ್ನೈಸ್ ಮಾಡ್ಬೋದು, ಚಲೋ ಆ್ಯಕ್ಟರ್ಸ್ನ ರೆಕಗ್ನೈಸ್ ಮಾಡ್ಬೋದು, ಚಲೋ ಸಿನಿಮಾನ ಹೊರಗೆ ತರ್ಬೋದು. ಸೊ ಈಗ ಒಂದು ಕತೆ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಆ್ಯಕ್ಟರ್ಸ್ನ ಅಪ್ರೋಚ್ ಮಾಡ್ತಿರ್ತಾರೆ. ಬೀಯಿಂಗ್ ಡೈರೆಕ್ಟರ್ ಇವ್ರದ್ದು ಶುರುವಾತ್ ಭಾಳ ಚಲೋ ಇತ್ತು, ಇವ್ರ ಬಗ್ಗೆ ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ಬಟ್ ಭಾಳ ಜನ ಡೈರೆಕ್ಟರ್ಸ್ ಎಲ್ಲೋಗಿ ನಾವು ಯಾರು ಬಾಗಿಲು ಬಿಡಬೇಕು, ಅವ್ರಿಗೆ ಸಿಗೋದು ಆ್ಯಕ್ಟರ್ಸು. ಫಸ್ಟ್ ಬಂದು ಆ್ಯಕ್ಟರ್ಸ್ಗೆ ಹೇಳ್ತಾರೆ ಕತೆ, ನಿಮ್ಗೆ ಇಷ್ಟ ಸರ್ ಯಾರು ಪ್ರೊಡ್ಯೂಸರ್ ಇದ್ರಿ ಹೇಳ್ರಿ. ನಾವು ಹೋಗ್ಬೇಕಂದ್ರೂ ಪ್ರೊಡಕ್ಷನ್ ಹೌಸ್ಗಳು ಬೇಕಲ್ಲ. ಅಂದರೆ ನಂಬರ್ ಆಫ್ ಪ್ರೊಡಕ್ಷನ್ ಹೌಸ್ಗಳು ಜಾಸ್ತಿ ಇದ್ವಪ್ಪ ಅಂತಂದರೆ ಹೋಗಿ ಅಪ್ರೋಚ್ ಮಾಡೋದಕ್ಕೂ ಒಂದು ಜಾಗ ಇರ್ತೈತಿ. ಅಂಥ ಜಾಗದಾಗ ನೀವು ಇದೀರಿ. ಐ ಹೋಪ್ ಈ ಸಿನಿಮಾ ಒಳ್ಳೆ ಸಿನಿಮಾವಾಗಿ ಹೊರಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬರುವಂಥ ಸಿನಿಮಾಗಳು ಕೂಡ ಒಳ್ಳೆ ಸಿನಿಮಾಗಳು ಬರಲಿ ನಿಮ್ಮಿಂದ ಅಂತ ಆಶಿಸ್ತೀನಿ. ಆ್ಯಂಡ್ ನಮ್ಮ ಶೈನ್ ಶೆಟ್ರು, ಆಲ್ ದ ಬೆಸ್ಟ್ ಶೈನ್ ಶೆಟ್ರೆ. ಇವರ್ ಅನ್ ಅಮೇಝಿಂಗ್ ಆ್ಯಕ್ಟರ್ ಆ್ಯಂಡ್ ಅಮೇಝಿಂಗ್ ಪರ್ಸನ್ ಆ್ಯಂಡ್ ಅ ಫ್ರೆಂಡ್. ಆ್ಯಂಡ್ ಭಾಳ ರೈಟ್ ಪರ್ಸನ್ ಜೊತೆಗೆ ಹಾಡನ್ನ ರಿಲೀಸ್ ಮಾಡಿಸಿದ್ರಿ ನೀವು. ಯಾಕೆ ರೈಟ್ ಪರ್ಸನ್ ಅಂತಂದರೆ ಅವ್ರು ಮಾತಾಡಿದ್ದು ಅಷ್ಟು ಮಾತು ಅವ್ರದ್ದು ಅನುಭವದ ಮಾತು. ಆ್ಯಂಡ್ ಆ ಪಾತ್ರೊಳಗೆ ಏನೇನು ಅವ್ರು ಹೆಮ್ಯುಲೇಷನ್ ನೋಡ್ಯಾರ, ಚಾಲೆಂಜಸ್ ನೋಡ್ಯಾರ, ಹೋರಾಟಗಳನ್ನ ಮಾಡ್ಯಾರ, ಅದ್ರದ್ದು ರಿಸಲ್ಟೆಂಟ್ ಇದು ಅವರು ಹೇಳುವಂಥ ಪ್ರತಿಯೊಂದು ಮಾತು ಕೂಡ. ಆ್ಯಂಡ್ ಪಾಸ್ಟ್ ರೀಸೆಂಟ್ಲಿ ದ ಓನ್ಲಿ ಪರ್ಸನ್ ಅಂತ ಹೇಳ್ಬೋದು ನಾವು ಹೂ ಹ್ಯಾಸ್ ರೀಡಿಫೈನ್ಡ್ ಮ್ಯೂಸಿಕ್, ಹಾಡಾಗಲಿ, ಆಮೇಲೆ ಇವನ್ ದ ಮಾರುಕಟ್ಟೆನೂ ಕೂಡ ರೀಡಿಫೈನ್ ಮಾಡೋಂಥ ಒಬ್ರು ಸ್ಟಾರ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸಿನಿಮಾ ಇವಾಗ ರಿಲೀಸ್ ಮಾಡ್ಬೇಕಾ ಅನ್ಕೊಂಡಿರೋ ಟೈಮ್ನಾಗ ಸಲಗ ರಿಲೀಸ್ ಮಾಡಿದ್ರು ಅವರು, ಬ್ಲಾಕ್ ಬಸ್ಟರ್. ಅದಾದ್ಮೇಲೆ ಕ್ರೈಸಿಸ್ ಬಗ್ಗೆ ಎಲ್ಲರೂ ಮಾತಾಡ್ತಿರ್ತಾರ, ಅಂತ ಟೈಮ್ನಾಗ ಭೀಮಾ ರಿಲೀಸ್ ಆಯ್ತು, ಅಗೇನ್ ಅ ಬ್ಲಾಕ್ ಬಸ್ಟರ್. ಎರಡನ್ನೂ ರಿಡಿಫೈನ್ ಮಾಡುವಂಥ ಒಬ್ರು ಆಕ್ಟರು ಆ್ಯಂಡ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ಈ ಹಾಡಿಗೆ ಅವ್ರು ಬಂದು ರಿಲೀಸ್ ಮಾಡಿದ್ದನ್ನು ಭಾಳ ಖುಷಿ ಆಗಿದೆ. ಆನ್ ದ ಬಿಹಾಫ್ ಆಫ್ ದ ಟೀಮ್ ಇವನ್ ಐ ವುಡ್ ಲವ್ ಟು ಥ್ಯಾಂಕ್ ವಿಜಯ್ ಸರ್. ಒಂದು ಹೋಪ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ, ಅವಕಾಶ ಅನ್ನೋದನ್ನು ಭಾಳ ಮುಖ್ಯ ಆಗುತ್ತೆ. ಅವೆರಡನ್ನೂ ಕೂಡ ಕ್ರಿಯೇಟ್ ಮಾಡಿದಂಥವ್ರು ಅವರು. ಸೊ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಿಷಿಕಾ ಲುಕಿಂಗ್ ವೆರಿ ಬ್ಯೂಟಿಫುಲ್. ನಾನು ಇನ್ನೊಂದು ಹಾಡನ್ನು ಕೂಡ ನೋಡಿದ್ದೀನಿ, ಆ ವಿಚಾರವಾಗಿ ಹೇಳ್ತೇನೆ. ನೋಡೋಕ್ಕೂ ಚಂದಿದ್ದಾರೆ, ಅಲ್ಲೂ ಚಂದ ಕಾಣಿಸ್ತಾರೆ. ಇನ್ನೊಂದು ಹಾಡು ಇನ್ನೊಂದು ರಿಲೀಸ್ ಮಾಡ್ತಾರೆ, ಆ ಹಾಡನ್ನ ನೋಡಿದ್ದೆ. ಆ್ಯಂಡ್ ಇಡೀ ತಂಡಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಈಗ ಈ ಸಿನಿಮಾದ ನಿರ್ಮಾಪಕರು ಹಾಗೂ ನಿರ್ದೇಶಕರು ಇಬ್ಬರು ವೇದಿಕೆ ಮೇಲೆ ಬರಬೇಕು.
ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು ಇವೆಂಟಿಗೆ ಬಂದಿದ್ದಕ್ಕೆ, ಇದಕ್ಕೆ ಇಷ್ಟು ಎನರ್ಜಿ ತುಂಬಿದ್ದಕ್ಕೆ. ತುಂಬ ಖುಷಿ ಆಯಿತು. ಇಷ್ಟು ಕಷ್ಟಪಟ್ಟು ಮಾಡಿದ ಸಾಂಗು ಇವತ್ತು ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಫಸ್ಟು ದುನಿಯಾ ವಿಜಿ ಸರ್ ಬಂದು ಸಾಂಗ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆಮೇಲೆ ನವೀನ್ ಶಂಕರ್ ಅವರು, ಶೈನು, ಗುರುದತ್ ಎಲ್ಲರೂ ಇವತ್ತಿಲ್ಲಿರೋದು ತುಂಬ ಖುಷಿಯಾಗಿದೆ. ಸೊ ಫಸ್ಟ್ ಐ ವುಡ್ ಲೈಕ್ ಟು ಸೇ ಸಮಥಿಂಗ್ ಅಬೌಟ್ ದ ಸಾಂಗ್. ಸೊ ಈ ಸಾಂಗ್ನ ಮಾಡೋವಾಗ ನಕುಲ್ಲು ಒಂದೊಳ್ಳೆ ಸಾಂಗ್ ಪೀಸ್ ಕೊಟ್ಟಾಗ ಇದಕ್ಕೆ ವಿಡಿಯೋ ಮಾಡಬೇಕು ಅಂತ ಆದಾಗ ಒಂದು ವಿಷನ್ ಬಂತು. ಸೊ ನಾನು ಆಮೇಲೆ ನನ್ನ ಕೋ ಕ್ರಿಯೇಟರ್ ಸಹನಾ ರಾಮಸ್ವಾಮಿ ಅವರು ವಿ ಹ್ಯಾಡ್ ಅ ವಿಷನ್ ಫಾರ್ ದ ಸಾಂಗ್. ಆ್ಯಂಡ್ ಆ ವಿಷನ್ಗೆ ಹೀರೋ ಒಬ್ರು ಇದ್ದಾರೆ, ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಕ್ಚುಲಿ ಆ ವಿಷನ್ಗೆ ಹೀರೋ ಯಾರು ಅಂದ್ರೆ ಪ್ರೊಡ್ಯೂಸರ್. ನಿಮ್ಗೆ ಆ ವಿಡಿಯೋನಲ್ಲಿ ಕಾಣಿಸೋ ಎಲ್ಲ DMX ಲೈಟು, ನಮ್ಮ ಭರತ್ DOP ಅವರು ಏನೇನು ಕೇಳಿದ್ರಲ್ಲ ಅದೆಲ್ಲದೂ ವಿಜುವಲ್ಸ್ ಚೆನ್ನಾಗಿ ಬರೋದಕ್ಕೆ ಬೇಕಾಗಿತ್ತು. ಸೊ ಅದೆಲ್ಲದೂ ನಮಗೆ ಸಿಗ್ಬೇಕು ಅಂದ್ರೆ ನಮ್ಮ ವಿಷನ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಒಬ್ಬ ಪ್ರೊಡ್ಯೂಸರು ಕೂಡ ಅದೇ ಪ್ಯಾಷನ್ ತೋರ್ಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟಿಂದ ನಮಗೆ ಫಿಲ್ಮ್ ಬಿಗಿನಿಂಗ್ ಇಂದ ಇವಾಗವರೆಗೂ ಜಯರಾಮ್ ಸರ್ ಸಿನಿಮಾಗೆ ಏನು ಬೇಕು ಅಂತ ಹೇಳಿದ್ರು ಯಾವತ್ತೂ ಇಲ್ಲ ಅಂದಿಲ್ಲ. ಸೊ ಬಿಗ್ ಥ್ಯಾಂಕ್ ಯು ಟು ಯು ಸರ್, ಬಿಗ್ ಥ್ಯಾಂಕ್ ಯು ಟು ಯು. ಸೊ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಎವ್ರಿಬಡಿ. ಆ್ಯಂಡ್ ಅಫ್ಕೋರ್ಸ್ ಗುಬ್ಬಿ ಸೇಫ್, ನಾವು ಜಾಮ್ ಮಾಡಿದ ಸೆಷನ್ಸ್ ಆಗಲಿ ನಕುಲ್ ಜೊತೆ, ಆಮೇಲೆ ಆಲ್ ದ ಫನ್ ವಿಚ್ ವಿ ಹ್ಯಾಡ್ ಟ್ರಾನ್ಸ್ಲೇಟೆಡ್ ಆನ್ ಸ್ಕ್ರೀನ್. ಆ್ಯಂಡ್ ಪ್ರವೀರ್ ಅಫ್ಕೋರ್ಸ್ ಯೂಶಲಿ ತೆರೆ ಹಿಂದೆಗಡೆ ಕೆಲಸ ಮಾಡೋರು ತುಂಬ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಈ ಸಾಂಗಲ್ಲಿ ಪ್ರವೀರ್ ಅವ್ರು 16 hours ಕಂಟಿನ್ಯೂಸ್ ಆಗಿ ಟೇಕ್ ಮೇಲೆ ಟೇಕ್ ಕೊಟ್ಟು ಡ್ಯಾನ್ಸ್ ಮಾಡಿದ್ದಾರೆ. ಅವರಿಗೆ ಕಂಪ್ಲೀಟ್ಲಿ ಕ್ರ್ಯಾಂಪ್ ಅಪ್ ಆಗ್ತಾ ಇತ್ತು ಕಾಲೆಲ್ಲ ಒಂದು ಸ್ಟೆಪ್ ಮಾಡೋವಾಗ. ಸೊ ಅವಾಗ ಅವ್ರು ಬೇಕಿಂಗ್ ಸೋಡಾ ತಗೊಂಡು ಬಾಡಿನ ಚೆನ್ನಾಗಿ ಮತ್ತೆ ವಾಪಸ್ ತಗೊಂಡ್ಬಂದು 16 hours ಡ್ಯಾನ್ಸ್ ಮಾಡಿದ್ದಾರೆ. So yeah, I would like to thank the whole team. Thank you everyone for coming and making this happen. So Jairam sir, ಹೇಳೋದೆಲ್ಲ ಎಲ್ಲರೂ ನೀವೇ ಕೂಡ ಹೇಳಾಯ್ತು ಆಲ್ರೆಡಿ. ಇಲ್ಲ ಸರ್, ನೀವು ಮಾತಾಡಬೇಕು. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ರಿಗೂ. ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ನಮಗೋಸ್ಕರ, ನಮ್ಮ ಸಿನಿಮಾಗೋಸ್ಕರ ಬಂದು ಇಲ್ಲಿ ಕುತ್ಕೊಳೋದು ಅಂದರೆ ಬ್ಯುಸಿ ಶೆಡ್ಯೂಲ್ ವರ್ಕಿಂಗ್ ಡೇನಲ್ಲಿ ಇಷ್ಟು ಈಸಿಯಾದ ಕೆಲಸ ಅಲ್ಲ. ಒಂದು ಥರದಲ್ಲಿ ನೋಡಿದ್ರೆ ನಾನೊಂಥರ ಲಕ್ಕಿ ಇದ್ದಂಗೆನೆ. ಸಿನಿಮಾ ಮಾಡೋದು, ಆಮೇಲೆ ಒಳ್ಳೆ ಕತೆ ಬಂದಾಗ ಅದರದ್ದು ಹೀರೋಗಳಲ್ಲಿ ಅಥವಾ ಟೀಮಲ್ಲಿ ಪ್ಯಾಷನ್ ಇಟ್ಟಿದ್ದಾಗ ಅದನ್ನು ಸಪೋರ್ಟ್ ಮಾಡೋದು ಒಂದು ಕಡೆ ಆದರೆ, ಸಿನಿಮಾ ಮಾಡಾದ್ಮೇಲೆ ರಿಯಲ್ ಜರ್ನಿ ಆ್ಯಕ್ಚುಲಿ ಶುರು ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಈಗ ಅದನ್ನು ನೋಡ್ತಾ ಇದ್ದೀನಿ. ಸಿನಿಮಾ ಮಾಡ್ಬೇಕಾದ್ರೆ ಇದೇ ಕಷ್ಟ ಅನಿಸಿತ್ತು. ಸಿನಿಮಾ ಮುಗಿದಾದ್ಮೇಲೆ ಈಗ ಇದನ್ನು ಜನರಿಗೆ ತಲುಪಿಸೋದು ಏನು ಪ್ರೋಸೆಸ್ ಇದೆಯಲ್ಲ, ಇದು ಅದಕ್ಕಿಂತ ಭಾಳ ಕಷ್ಟ ಅನ್ನೋದು ಈಗ ನಾನು ಪ್ರೋಸೆಸ್ನ ಅರ್ಥ ಮಾಡ್ಕೊತಾ ಇದ್ದೀನಿ. ಆ ಲೆಕ್ಕದಲ್ಲಿ ನೋಡಿದ್ರೆ ನನಗೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಅಥವಾ ಹೀರೋಗಳು, ಇಂಡಸ್ಟ್ರಿ ಲೀಡರ್ಸ್ ಎಲ್ಲರೂ ಪ್ರತಿ ನಮ್ಮ ಹೆಜ್ಜೆನಲ್ಲೂ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ರವಿಚಂದ್ರನ್ ಸರ್ ನಮ್ಮ ಸಿನಿಮಾಗೆ ಫಸ್ಟ್ ಕ್ಲಾಪ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಟೀಸರ್ ರಿಲೀಸು ಅಂತಂದಾಗ ಶ್ರೀಮುರಳಿ ಸರ್ ಬಂದ್ಬಿಟ್ಟು ನಮ್ಮ ಟೀಸರ್ ಲಾಂಚ್ ಮಾಡಿಕೊಟ್ರು. ಇವತ್ತು ದುನಿಯಾ ವಿಜಯ್ ಸರ್ ಬಂದ್ಬಿಟ್ಟು ನಮಗೆ ಸಾಂಗ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ನವೀನ್ ಆಯಿತು ಅಥವಾ ನಮ್ಮ ಗುರುದತ್ ಸರ್, ಇನ್ನು ಮಿಕ್ಕದ್ದು ನಮ್ದೆಲ್ಲ ನೀವೆಲ್ಲರೂ ನಮ್ಮ ಕುಟುಂಬ ಇದ್ದಂಗೆನೆ, ಪ್ರತಿ ಹೆಜ್ಜೆಲ್ಲೂ ನಮ್ಮ ಜೊತೆಗೆ ಇದ್ದೇ ಇದ್ದೀರಾ ಆಲ್ರೆಡಿ. ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಹೊಸ ಒಬ್ಬ ಪ್ರೊಡಕ್ಷನ್ ಕಂಪನಿಯಿಂದ ಒಂದು ಹೊಸದಾಗಿ ಸಿನಿಮಾ ಮಾಡಿದ್ದೀವಿ ಅಂದಾಗ ಅದನ್ನು ನಂಬಿ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಥವಾ ಚೆನ್ನಾಗಿ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಏನು ನೀವು ಈ ನಮ್ಮ ಸೀನಿಯರ್ಸ್ ಆಯಿತು ಅಥವಾ ನಮ್ಮ ಮೀಡಿಯಾದವರೆಲ್ಲ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಸಿನಿಮಾ ಬಹಳ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಹೇಳ್ದಂಗೆ ನಾನು ಹೇಳಿದ್ದೆ ಅಂತ ಅನಿಸ್ಬೋದು, ಬಟ್ ಆದರೆ ಆ ಟೆಕ್ನಿಕಲ್ ಕ್ವಾಲಿಟಿ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೀವಿ. ಕತೆ ಜೊತೆಗೆ ಅದರಲ್ಲಿ ಪ್ರತಿಯೊಂದು ಎಲಿಮೆಂಟು, ನಮ್ಮ DOP ಒಂದೊಂದು ಫ್ರೇಮ್ನು ಅಷ್ಟೇ ಇಂಟ್ರೆಸ್ಟ್ ತೋರಿಸಿ ಲೈಟಿಂಗ್ ಸೆಟ್ ಮಾಡ್ಕೊಂಡು ಮಾಡಿದ್ದಾರೆ. ಅಥವಾ ನಮ್ಮ ಟೋಟಲ್ ಕ್ರ್ಯೂ ಮೆಂಬರ್ಸು ಅವ್ರ ರೋಲು, ಶೈನ್ ಶೆಟ್ಟಿ ಬರೀ ಒಂದು ಸಪೋರ್ಟಿಂಗ್ ಸ್ಟಾರ್ ಅಲ್ಲ, ಇವರು ಆ್ಯಕ್ಚುಲಿ ಈಕ್ವಲಿ ವೈಟೇಜ್ ಇರೋಂಥ ರೋಲ್ ಮಾಡಿರೋದು ಶೈನ್ ಶೆಟ್ಟಿ ಅವರು. ನಿಮಗೆ ಅದು ಸಿನಿಮಾ ನೋಡಿದಾಗ ಅದನ್ನು ಅರ್ಥ ಆಗುತ್ತೆ. ಅಥವಾ ಪ್ರಾಬಬ್ಲಿ ಇಫ್ ಐ ಕ್ಯಾನ್ ಸೇ ಸೊ, ಶೈನ್ ಶೆಟ್ಟಿ ಅವ್ರನ್ನ ನೀವು ನೋಡಿರೋ ಎಲ್ಲ ರೋಲ್ಸ್ಗಿನ್ನ ಈ ರೋಲಲ್ಲಿ ನೀವು ಅವ್ರನ್ನ ಯು ವಿಲ್ ಸಿ ಹಿಮ್ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟಿಂಗ್ ಅಂತ ಅನಿಸುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಬಂದಿದೆ. ಆ ಪ್ರತಿಯೊಂದು ಎಕ್ಸ್ಪ್ರೆಷನ್ ಆಗಲಿ ಅಥವಾ ವಾಯ್ಸ್ ಟೋನು ಅಮೇಝಿಂಗ್ ಸರ್. ಆ್ಯಕ್ಚುಲಿ ನೀವು ಭಾಳ ಚೆನ್ನಾಗಿ ಮಾಡಿದ್ದೀರಿ. ನಾನು ಸುಮ್ಮನೆ ಹೇಳಲಿಕ್ಕೆ ಹೇಳ್ತಾ ಇಲ್ಲ, ನಾವು ನೋಡಿದ್ದೀವಿ. ಇನ್ಫ್ಯಾಕ್ಟ್ ಗುರು ಅವರು ನೋಡಿದ್ದಾರೆ ನಿಮ್ಮ ರೋಲ್ ಎಲ್ಲ ಅದರಲ್ಲಿ. ಆ್ಯಂಡ್ ದೆನ್ ರಿಷಿಕಾ ಬಗ್ಗೆ ಅಂತೂ ಹೇಳಂಗಿಲ್ಲ. ಆ್ಯಂಡ್ ಹರ್ ಚಾಯ್ಸ್ ಆಫ್ ಸಬ್ಜೆಕ್ಟ್ ಇಸ್ ವೆರಿ ಯುನೀಕ್. ನಮ್ಮ ಕತೆಗೆ ಏನು ಬೇಕೋ ಅಷ್ಟರ ಮಟ್ಟಿಗೆ ಅದನ್ನು ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಾನು ಪ್ರತಿಯೊಬ್ಬರ ಬಗ್ಗೆನೂ ಹೇಳ್ತಾ ಹೋಗಲ್ಲ. ಅದರಲ್ಲಿ ಅಗೇನ್
ಪ್ರವೀರ್, ಯು ಆರ್ ಅನ್ ಅಮೇಝಿಂಗ್ ಆರ್ಟಿಸ್ಟ್ ಆ್ಯಂಡ್ ಈ ಸಿನಿಮಾ ನಿನ್ನ ದೊಡ್ಡ ಕಟೌಟ್ ನಿಲ್ಸಂಗಂತ ಡೆಫಿನೆಟ್ಲಿ ಮಾಡುತ್ತೆ ಅನ್ನೋ ಹೋಪ್ ಅಂತ ನನಗಿದೆ. ಕಮ್. ಸೊ ಹಂಗಾಗಿ ಡೆಫಿನೆಟ್ಲಿ ಕನ್ನಡ ಸ್ಯಾಂಡಲ್ವುಡ್ ಸಿನಿಮಾಗೆ ಒನ್ ಆಫ್ ದಿ ಈ ಏಜ್ ಗ್ರೂಪಲ್ಲಿ ಇರೋವಂಥ ಒಳ್ಳೆ ಹೀರೋನ ನಮ್ಮ ಸ್ಯಾಂಡಲ್ವುಡ್ ಅಂತ ಡೆಫಿನೆಟ್ಲಿ ನೋಡುತ್ತೆ ಈ ರೂಪದಲ್ಲಿ. ಆ್ಯಂಡ್ ಐ ಆಮ್ ಹೋಪಿಂಗ್ ದಟ್ ನಾವು ರಿಲೀಸ್ಗಾಗಲಿ ಅಥವಾ ಪ್ರಮೋಷನ್ಗಾಗಲಿ ಯಾವುದೇ ಥರದ ಕನ್ಸ್ಟ್ರೇನ್ ಇಟ್ಕೊಂಡೆ ಎಲ್ಲ ಥರದಲ್ಲೂ ನಾವು ಅದನ್ನು ಮಾಡಬೇಕು ಅಂತಿದ್ದೀವಿ. ನನಗೆ ನಿಮ್ಮ ಮೀಡಿಯಾದವರ ಮತ್ತು ಎಲ್ಲ ಜನಗಳ ಸಪೋರ್ಟ್ ಬಹಳ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲ ನನಗೆ ಜೊತೆಗೆ ಇರ್ತೀರಾ ಅಥವಾ ಇರ್ರಿ ಅಂತ ನಾನು ಆಶಿಸ್ತಾ ಥ್ಯಾಂಕ್ ಯು ಆಲ್ ಫಾರ್ ಅಗೇನ್ ಸಪೋರ್ಟಿಂಗ್ ಮೀ ಟು ಇಟ್. ಥ್ಯಾಂಕ್ ಯು ಸರ್. ಶಿವಾನಂದ್ ಶೆಟ್ಟಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರವೀಣ್ ಶೆಟ್ಟಿ ಸರ್ ವೇದಿಕೆ ಮೇಲೆ ಬರಬೇಕು. ಸರ್ ಇಲ್ಲೇ ಇರಿ. ಪ್ರವೀಣ್ ಸರ್ ಒಂದು ವಿಶ್ ಮಾಡಿ ಹೋಗಿ ದಯವಿಟ್ಟು. ಸರ್ ಹೇಳಿ. ಹಾಡು ಭಾಳ ಅದ್ಭುತವಾಗಿದೆ, ಭಾಳ ವಿಶೇಷವಾಗಿದೆ. ಹಾಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಯಾರೋ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಥಿಯೇಟ್ರ್ ವಿಷಯವಾಗಿ. ಬಹುಶಃ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಿದ್ವಿ. ಅವತ್ತಿನ ದಿವಸ ರಮೇಶ್ ಅವರು ಸೈನೆಟ್ ಪಿಕ್ಚರನ್ನು ಮಾಡಿದ್ರು, ಥಿಯೇಟ್ರ್ ಕೊಟ್ಟಿರಲಿಲ್ಲ. ಅವತ್ತು ವಾಣಿಜ್ಯ ಮಂಡಳಿನೂ ಅವ್ರಿಗೆ ಸಪೋರ್ಟ್ ಮಾಡಿರಲಿಲ್ಲ. ನಾವು ನಿಂತು, ಯಾಕೆಂದರೆ ರಮೇಶ್ ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿದ್ದರು, ನಾವು ನಿಂತು ಹೋರಾಟವನ್ನು ಮಾಡಿ ಥಿಯೇಟ್ರ್ ಕೊಡಿಸಿದ್ದೀವಿ. ಆದರೂ ಸಹ ಅವ್ರು ಗೆದ್ದಿದ್ದಾರೆ. ಅದೇ ರೀತಿ ಇವತ್ತು ಪ್ರವೀಣ್ ಶೆಟ್ರು ಮಗ ಪಿಕ್ಚರ್ ಮಾಡ್ತಾ ಇದ್ದಲ್ಲ ಅಂದರೆ ನಾವ್ಯಾರು ಸುಮ್ಮನೆ ಇರೋಲ್ಲ, ರಸ್ತೆಗಿಳಿದಾದರೂ ಥಿಯೇಟ್ರ್ ಕೊಟ್ಟು ಈ ಚಿತ್ರನ ಗೆಲ್ಸ್ಕೊತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಫಸ್ಟ್ ಕತೆ ಕೇಳಿದ್ದು ನಾನೇ. ಈ ಕಥೆಯಲ್ಲಿ ಒಂದು ವಿಶೇಷತೆ ಇತ್ತು. ಯಾವುದೇ ಡೈರೆಕ್ಟ್ರು ಬರಲಿ, ಹೊಸ ಡೈರೆಕ್ಟ್ರುಗಳು ಬಂದಾಗ ಸರ್ ನಾನು KGF ಥರ ಮಾಡ್ತೀನಿ, ನಾನು ಸಲಾರ್ ಥರ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನಮ್ಮ ಡೈರೆಕ್ಟ್ರು ಈಸ್ ಎಂಟಲಿ ಡಿಫ್ರೆಂಟ್. ಇಲ್ಲ ಸರ್ ನಂದು ಈ ಕಾನ್ಸೆಪ್ಟ್ ಅಂದಾಗಲೇ ಭಾಳ ಹತ್ರ ಮನಸ್ಸಿಗೆ ಹತ್ರ ಅದ. ಅದರಿಂದ ಇವ್ರಿಗೆ ಹೇಳಿದೆ ಸರ್ ನೀವು ಮಾಡ್ತೀರಾ ಇಲ್ಲ ನಾನು ಮಾಡೋಣ ಅಂತ. ಸೊ ಟೋಟಲಿ ಒಳ್ಳೆ ಟೀಮ್ ವರ್ಕು. ಯಂಗ್ಸ್ಟರ್ಸ್ ಇದ್ದಾರೆ. ಇವತ್ತೇನಾಗಿದೆ ಅಂದರೆ ಭಾರತ ಮುಂದುವರಿತಾ ಇದ್ದರೆ ಯಂಗ್ಸ್ಟರ್ಸಿಂದನೇ. ಅದರಿಂದ ನಾವು ಯಂಗ್ಸ್ಟರ್ಸ್ ಸಪೋರ್ಟ್ ಮಾಡಬೇಕು. 100% ಒಳ್ಳೆ ಪಿಕ್ಚರ್. ನಾನು ಪಿಕ್ಚರ್ನ ಪೂರ್ತಿ ನೋಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಮಾಧ್ಯಮದವ್ರ ಮುಂದೆ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮಗೆ ಪ್ರವೀಣ್ ಸರ್. ಈ ಹಾಡನ್ನ ಬಿಡುಗಡೆ ಮಾಡಲಿಕ್ಕೆ ದುನಿಯಾ ವಿಜಯ್ ಸರ್ ಅವರು ಬಿಡುಗಡೆ ಮಾಡಿದ್ದಾರೆ. ತುಂಬ ಒಳ್ಳೆ ಸಾಂಗನ್ನು ಕೊಟ್ಟಿದ್ದಾರೆ. ಗುಬ್ಬಿ ಮತ್ತು ಸೈಬ್ ಅವರು ಒಳ್ಳೆ ಲಿರಿಕ್ಸು ಎಲ್ಲ ಒಟ್ಟಿಗೆ ಸೇರಿ ಈ ಲಿರಿಕ್ಸ್ ಬರೆಯೋರು ಒಂದೇ ಮನೆಯಲ್ಲಿ ಕೂತು ಬರೆದವ್ರೆ. ಈ ಸಿನಿಮಾದ ಹಿಂದೆ ತುಂಬ ಜನ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಸಿನಿಮಾ ಗೆಲ್ಲಿಸಲೇಬೇಕಂತೇಳಿ ಎಲ್ಲರೂ ಸೇರ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರೊಡ್ಯೂಸರ್ ಅವರಿಗೆ 5 ನಿಮಿಷನೂ ಟೈಮ್ ಇಲ್ಲ. ಅವರ ಬಿಸ್ನೆಸ್ಸಲ್ಲಿ ಸಾವಿರಾರು ಜನ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಕೆಲಸವನ್ನು ಇಡೀ ದೇಶದಲ್ಲಿ ಕೊಟ್ಟಿದ್ದಾರೆ. ಅದ್ರ ನಡುವೆ ಸಿನಿಮಾ ರಂಗಕ್ಕೆ ಬಂದು 2 ಸಿನಿಮಾ ರೆಡಿ ಮಾಡಿಕೊಂಡು 3ನೇ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿ 4ನೇ ಸಿನಿಮಾಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಬಂಡವಾಳವನ್ನು ಹಾಕಿ ಒಂದು ಅದ್ಭುತವಾಗಿ ಕನ್ನಡದಲ್ಲಿ ಒಬ್ಬ ಒಳ್ಳೆ ನಿರ್ಮಾಪಕನಾಗಿ ಕನ್ನಡಕ್ಕೆ ಬೆಂಬಲವನ್ನು ಕೊಡಬೇಕನ್ನುವಂಥ ಮನಸ್ಸಿಂದ ಈ ಸಿನಿಮಾಕ್ಕೆ ಏನೇನು ಬೇಕು ಎಲ್ಲ ಖರ್ಚನ್ನು ಅವ್ರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಡೈರೆಕ್ಟರ್ ಸುರಾಗ್ ಅವರು, ನಾನು ಸುರಾಗ್ ಅವರು ಮಾತಾಡೋಗ್ಲೆಲ್ಲ ನಮ್ಮ ಕಡೆ ದಯ್ಯೋ ಬರುತ್ತೆ ಮೈ ಮೇಲೆ ಅನಿಸುತ್ತೆ. ಆ ಸಿನಿಮಾದ ಕತೆ ಹೇಳಬೇಕಾದ್ರೆ ಅವ್ರು ಪೂರ್ತಿ ಅದರಲ್ಲಿ ಮುಳುಗೋಗಿರ್ತಾರೆ. ಒಂದೊಂದು ಟೈಮಲ್ಲಿ ಹೇಳ್ತೀನಿ, ಅವರೆಲ್ಲ ಹುಚ್ಚಿನ ಸಂತೆ ಇದ್ದಂಗಿದ್ದಾರೆ ಈ ಹುಡುಗರೆಲ್ಲ ಒಟ್ಟಿಗೆ ಅಂತೇಳಿ ಮಾತಾಡ್ತಾ ಇರ್ತಿದ್ದೆ. ಯಾಕಂದರೆ ನಮ್ಮ ಡೈರೆಕ್ಟ್ರು ಅಂತಾರೆ ಹಾಗೇನೆ ಸಿನಿಮಾದ ಬಗ್ಗೆ, ಅವನು ಅಲ್ಲಿ ಕರ್ಕೊಂಡೋದಪ್ಪ ಇನ್ನೂ ಹಾಳು ಮಾಡ್ಬಿಟ್ಟ, ಹುಚ್ಚಿನ ಮಾಡ್ಬಿಟ್ಟ ಅಂತ. ಎರಡನೇದಾಗಿ ಜೊತೆಯಲ್ಲಿ ಹೀರೋಯಿನಿ ಅವರು ಹಾಗೇನೆ ಆ ಸಿನಿಮಾದ ಬಗ್ಗೆ ಪೂರ್ತಿ ಇಡೀ ದಿನ ಒಟ್ಟಿಗೆ ಇರ್ತಾ ಇದ್ರು. ಜೊತೆಯಲ್ಲಿ ನಮ್ಮ ಶೈನ್ ಶೆಟ್ರು ಅಲ್ಲ ಇಲ್ಲೋ ಸ್ವಲ್ಪ ತಪ್ಸ್ಕೊಂಡ್ಬಿಟ್ಟವ್ರೆ, ಸ್ವಲ್ಪ ಹಾಗೆ ಆಗಿದ್ದಾರೆ, ಸ್ವಲ್ಪ ಆಚೆ ಹೋಗ್ತಾರೆ ಈಚೆ ಬರ್ತಾರೆ. ಈ ರೀತಿ ಒಂದು ತಂಡ, ಒಂದು ಒಳ್ಳೆ ತಂಡ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾಕ್ಕೆ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂದರೆ ಆವತ್ತಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಧೂಮ್ ಚಿತ್ರ 7 ವಾರಗಳ ನಂತರ ಬಿಡುಗಡೆ ಆಗ್ಬೇಕಂದವಾಗ
ಚಿತ್ರಮಂದಿರ, ಕನ್ನಡ ಚಿತ್ರವನ್ನ ಉಳಿಸ್ಲಿಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಜನ ಕಾರ್ಯಕರ್ತರು ರಕ್ತವನ್ನ ಕೊಟ್ಟಿದ್ದಾರೆ, ಪೊಲೀಸರ ಲಾಠಿ ತಿಂದಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಕನ್ನಡ ಚಿತ್ರವನ್ನ ಉಳಿಸ್ಕೊಳ್ಳೇಬೇಕು. ವಿಜಯ್ ಅವರು, ರಂಗನಾಥ್ ಸರ್ ಅವರು ಹೇಳಿರುವಂತ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಾಗುತ್ತೆ. ಈ ಸಿನಿಮಾ ಒಳ್ಳೆ ಸಿನಿಮಾ. ಎಲ್ಲರೂ ಸಹ ನಮ್ಮ ಇವರೆಲ್ಲೋದ್ರಪ್ಪ, ಗೂಬೆ ಸ್ವಾಮಿ, ಶ್ರೀವಾಸ್ ಸರ್, ಅವರು ಸಹ ಒಳ್ಳೆ ನಟನೆಯನ್ನು ಮಾಡಿ ಒಳ್ಳೆ ಹಾಸ್ಯವನ್ನ ತುಂಬಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಖುಷಿ ಆಗುತ್ತೆ. 2 ವರ್ಷಗಳ ನಿರಂತರವಾಗಿ ಈ ಸಿನಿಮಾದ ಹಿಂದೆ ನಾವೆಲ್ಲ ಬಿದ್ದಿದ್ದೀವಿ. ಇವರಿಗೆಲ್ಲ ವಿಲನ್ ಯಾರು ಕೇಳಿದ್ರೆ ಈ ಪ್ರವೀಣ್ ಶೆಟ್ಟರ್ ಯಾಕಪ್ಪ ಇಲ್ಲಿ ಬರ್ತಾರೆ ಅನ್ಸುತ್ತೆ ಅವರಿಗೆ. ಬಂದಾಗಲೆಲ್ಲ ಅವ್ರನ್ನ ಎಚ್ಚರಿಸ್ತಾ ಇರ್ತೀವಿ, ಹೀಗಲ್ಲ ಹೀಗಂತ ಇರ್ತೀವಿ. ಅವ್ರಿಗೆ ಬೇಜಾರಾಗತ್ತೆ ನಾವು ಹೇಳುವಂಥದ್ದು. ನಮ್ಮ ಪ್ರೊಡ್ಯೂಸರ್ಸ್ ಸುಮ್ಮನೆ ಇರ್ತಾರೆ, ಇವ್ರು ಯಾರಪ್ಪ ಮಧ್ಯೆ ಬಂದು ತಲೆ ತಿನ್ನಾರೋ ಅಂತ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಅನ್ಸುತ್ತೆ. ಆದರೂ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಶುಭವಾಗಲಿ, ಯಶಸ್ವಿ ಆಗಲಿ. ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ, ಕನ್ನಡ ಉಳಿಬೇಕಾಗುತ್ತೆ. ಕನ್ನಡ ಉಳಿಬೇಕಾದ್ರೆ ಕನ್ನಡ ಚಿತ್ರರಂಗನೂ ಉಳಿಯೋದು ಅಷ್ಟೇ ಪ್ರಾಮುಖ್ಯ. ಅದನ್ನು ಉಳಿಸುವಂತ ಕೆಲಸ ಮಾಡೋಣ. ನಮಸ್ಕಾರ. ನಿಜವಾಗ್ಲೂ ನೀವು ಅದ್ಭುತವಾದ ಮಾತಾಡಿದ್ರ. ಕನ್ನಡ ಅಂದ್ರೆ ಕನ್ನಡಿಗರಿಗೆ ಬೇಡ ಅನ್ನೋ ಮನಸ್ಥಿತಿಯಲ್ಲಿದ್ದೀವಿ. ಆದ್ರೆ ಒಳ್ಳೆ ಸಿನಿಮಾ ಕೊಟ್ಟಾಗ ನಮ್ಗೆಲ್ಲವೂ ಸಿಗುತ್ತೆ. ನಮ್ಮಲ್ಲಿ ಮೊದಲನೇದಾಗಿ ಹಿರಿಯ ನಟರಲ್ಲಿ ಒಗ್ಗಟ್ಟು ಬೇಕಾಗಿದೆ. ಜೊತೆಯಲ್ಲಿ ನವೀನ್ ಶಂಕರ್ ಅವರು ಬಂದಿದ್ದಾರೆ, ಒಳ್ಳೆ ಆಕ್ಟರ್. ಇವತ್ತು ಈ ಹಾಡ್ ಬಿಡುಗಡೆಗೆ ಬಂದಿದ್ದಾರೆ. ಅದರಲ್ಲಿ ನಮ್ಮ ಡೈರೆಕ್ಟರ್ ಗುರುದತ್ ಅವರು ಸಹ ಬಂದಿದ್ದಾರೆ. ಈಗ ಕರಾವಳಿ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮ ತಾರಕ್ ಮಾಸ್ಟರ್ ಅಂತೂ ಒಳ್ಳೆ ಡಾನ್ಸರ್. ನಾನು ನೋಡಿದ್ದೀನಿ. ನನಗಂತೂ ತಾರಕ್ ಮಾಸ್ಟರ್ ಮೇಲೆ ಮತ್ತೆ ಸುರಾಗ್ ಮೇಲೆ ತುಂಬಾ ಕೋಪ ಬಂದಿತ್ತು. ನನ್ನ ಮಗನ ಒಂದು ರಾಡಲ್ಲಿ 2 ಕಾಲಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ಕೆಳಗಡೆ ಬಿದ್ದರೆ ತಲೆ ಹೊಡೆದು ಹೋಗುತ್ತೆ. ನನಗೆ ನೋಡಿದವಲ್ಲೆಲ್ಲ ತುಂಬಾ ಹೊಟ್ಟೆ ಉರಿತಾ ಇತ್ತು. ಆದ್ರೂ ಸಿನಿಮಾ ಚೆನ್ನಾಗಿದೆ. ಹಾಡು ನೋಡಿದಾಗ ಖುಷಿ ಆಯ್ತು. ನಮಸ್ಕಾರ.